श्रीमत है वो क्या है, क्योंकि हर वक्त सर्विसेबल बच्चे तो सभी ब्राह्मण कुलभूषण है, लेकिन जितना उस स्थापना के कार्य में हम ಸರ್ವಿಸಬಲ್ ಮಕ್ಕಳೆಲ್ಲರೂ सफल हो ಆಗಿದ್ದಾರೆ. ಆದ್ರೆ ಸ್ಥಾಪನೆಯ ಕಾರ್ಯದಲ್ಲಿ ಸಫಲ ಆಗ್ಬೇಕಂದ್ರೆ ಇಡೀ ಪ್ರಪಂಚವನ್ನ ಮಾಡ್ತೋಗಿ ಅಂತ ಬಾಬಾ ಅವ್ರು ಹೇಳ್ತಾರೆ. ಹಳೆ ಪ್ರಪಂಚದ ಜೊತೆ ಮನ್ಸನ್ನ ಇಡ್ಬೇಡಿ ಅಂತ. ಮತ್ತೆ ಬಾಬಾ ಅವ್ರು ನಮ್ಗೇನ್ ಶ್ರೀಮತ ಕೊಡ್ತಾರೆ ಅದರ ಅನುಸಾರನೇ ನಾವು ಹೆಜ್ಜೆ ಇಡ್ಬೇಕು. ಇದರ ಚೆಕ್ಕಿಂಗ್ ಸದಾ ಇರ್ಬೇಕು. ಸಫಲರಾಗ್ಬೇಕು ಅಂದ್ರೆ ಸದೈವ ಶ್ರೀಮತ ಪ್ರಮಾಣ ಇದೆಯಾ ನಮ್ ಹೆಜ್ಜೆ ಅಂತ ಚೆಕಿಂಗ್ ಮಾಡ್ಬೇಕು. ಆವಾಗ್ಲೇನೆ ಬಾಬಾ ಅವ್ರು ನಮ್ಮಿಂದ ಸೇವೆಯನ್ನ ತಗೊಳ್ಳಿಕ್ಕೆ ಸಾಧ್ಯ. ಶ್ರೀಮತದಂತೆ ನಡ್ಸೋದು ನಮ್ ಹೆಜ್ಜೆ ಇಡೋದು ಯೋಗದ ಜೊತೆ ಕನೆಕ್ಟೆಡ್ ಇದೆ. ನಾವು ದಾದಿಯರ ಜೀವನವನ್ನ ನೋಡಿದಾಗ ಅವರ ಲವ್ಲಿನ ಸ್ಥಿತಿಯ ಹಿಂದೆ ಸದೈವ ಬಾಬಾ ಅವ್ರ ಶ್ರೀಮತದ ಪ್ರಮಾಣ ಆಜ್ಞಾಕಾರಿಯಾಗಿದ್ರು. ಈಗ ಬಾಬಾ ಅವರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ. ಮಧುರ ಮಕ್ಕಳೇ, ತಮ್ಮ ಭಾಗ್ಯವನ್ನ ಶ್ರೇಷ್ಠ ಮಾಡ್ಕೋಬೇಕಂದ್ರೆ ಯಾರ ಜೊತೆನೆ ಮಾತಾಡ್ತೀವಿ ಅಥವಾ ನೋಡ್ತಿದೀವಿ ಅಂದ್ರೆ ಬುದ್ಧಿಯ ಈ ಕಣ್ಣುಗಳಿಂದ ನೋಡ್ತಿದ್ರು ಮಾತಾಡ್ತಿದ್ರು ಬಾಯಿಂದ ಬುದ್ಧಿಯ ಯೋಗವನ್ನ ಒಬ್ಬ ತಂದೆ ಜೊತೆ ಜೋಡಿಸಿ. ಯಾಕೆ ಬುದ್ಧಿಯನ್ನಲ್ಲಿ ಜೋಡಿಸ್ಬೇಕಂದ್ರೆ ಇಲ್ಲಿನ ಯಾವುದೇ ಪ್ರಭಾವ ಆಗ್ಬಾರ್ದು. ಅದಕ್ಕೋಸ್ಕರ ಬಾಬಾ ಅವ್ರ ಜೊತೆ ಕನೆಕ್ಟೆಡ್ ಆಗಿರ್ಬೇಕು. ಹೊಸ ಪ್ರಪಂಚದ ಸ್ಥಾಪನೆಯ ನಿಮಿತ್ತ ಆಗುವಂತಹ ಮಕ್ಕಳ ತಂದೆ ಯಾವ ಡೈರೆಕ್ಷನ್ ಸಿಕ್ಕಿದೆ. ಹೊಸ ಪ್ರಪಂಚದ ಸ್ಥಾಪನೆ ನಿಮಿತ್ತ ಮಕ್ಕಳೇ ಈ ಹಳೆಯ ಪ್ರಪಂಚದ ಜೊತೆ ಯಾವುದೇ ಸಂಬಂಧ ಇಡಬೇಡಿ. ಯಾಕೆಂದ್ರೆ ಯುಗ ಚೇಂಜ್ ಆದ್ಮೇಲೆ ನಮ್ ಜನ್ಮನೂ ಚೇಂಜ್ ಆಯ್ತು. ಈಗ ನಾವು ಸಂಗಮ್ ಯುಗದಲ್ಲಿದ್ದೀವಿ. ಬಾಬಾ ಹೇಳ್ತಾರೆ ಹಳೆ ಪ್ರಪಂಚದಿಂದ ಕೊಳಕ್ ಪ್ರಪಂಚದಿಂದ ಯಾವುದೇ ಸಂಬಂಧ ಇಡ್ಬೇಡಿ. ನಿಮ್ ಮನ್ಸನ್ನ ಈ ಹಳೆ ಪ್ರಪಂಚದ ಜೊತೆ ಜೋಡಿಸ್ಬೇಡಿ. ಚೆಕ್ ಮಾಡ್ಕೊಳ್ಳಿ, ನಾವು ಶ್ರೀಮತದ ವಿರುದ್ಧ ಕರ್ಮ ಮಾಡ್ತಿಲ್ಲ ತಾನೆ. ಆತ್ಮೀಯ ಸೇವೆಯ ನಿಮಿತ್ತ ಆಗಿದೀವಾ, ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ಎರಡು ಮಾತುಗಳಲ್ಲಿ ಶ್ರೀಮತದ ವಿರುದ್ಧ ಕರ್ಮ ನಡೀತಿಲ್ವಾ, ಆತ್ಮೀಯ ಸೇವೆ ಮಾಡಕ್ಕೆ ನಿಮಿತ್ತ ಆಗಿದೀವಾ, ಹಳೆಯ ಪ್ರಪಂಚ ಜೊತೆ ಮನ್ಸಿಟ್ಟಿಲ್ಲ ತಾನೆ. ಮನ್ಸಿಟ್ಟಿದ್ರೆ ನಮ್ಮನ್ನ ನಾವು ಸಂಪೂರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಳೆಯದು ಹೊಸದು ಒಂದೇ ಕಡೆ ಒಟ್ಟಿಗಿರ್ಲಿಕ್ಕಾಗಲ್ಲ. ಹೊಸ ಪ್ರಪಂಚಕ್ಕೆ ನಾವು ನಮ್ಮನ್ನ ನವೀನವಾಗಿ ತಯಾರು ಮಾಡ್ಬೇಕಂದ್ರೆ ಇದು ಹೊಸ ಜ್ಞಾನ ಆಗಿದೆ. ಬಾಬಾ ಅವರ ಪ್ರತಿಯೊಂದು ಲೈನ್ ಆಜ್ಞೆ ಆಗಿದೆ, ಶ್ರೀಮತ ಆಗಿದೆ. ಟೋಟಲ್ ಜ್ಞಾನ ಬಾಬಾ ಕೊಡೋದು ಶ್ರೀಮತ ಆಗಿದೆ. ಪ್ರತಿ ಕ್ಷಣಕ್ಕೆ ನಾವಿದ್ರಲ್ಲಿ ಎಲ್ಲಿವರೆಗೂ ಏಕರಸವಾಗಿ ದೃಢತವಾಗಿ ಇದ್ರಲ್ಲಿ ನಡೀತಿದೀವಿ ಅನ್ನೋ ಚೆಕಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಗೀತೆ ಆಗಿದೆ, ಬೋಲಾನಾಥ್ ಸೆ ನಿರಾಲ ಔರ್ ಕೋಯಿ ನಹಿ. ಜ್ಞಾನದ ಡಮರುವನ್ನ ನುಡಿಸಿ ಬಾಬಾ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ಈ ಗೀತೆಯಲ್ಲಿದೆ. ಓಂ ಶಾಂತಿ. ಈಗ ಗೀತೆ ಕೇಳಲಿಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಗೀತೆಯನ್ನ ಭಕ್ತರು ಕೇಳ್ತಾರೆ ಅಥವಾ ಹಾಡ್ತಾರೆ. ನೀವಂತೂ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಬಂದಿದ್ದೀರಾ. ಈ ಒಂದು ಗೀತೆ ಮಕ್ಕಳಿಗೋಸ್ಕರನೇ ಮಾಡ್ಲಾಗಿದೆ. ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮ್ ಭಾಗ್ಯವನ್ನ ಶ್ರೇಷ್ಠ ಮಾಡ್ತಿದ್ದಾರೆ. ಆದ್ರಿಂದ ನಾವು ಬಾಬಾ ಅವ್ರನ್ನೇ ನೆನಪು ಮಾಡ್ಬೇಕು, ಜೊತೆಗೆ ದೈವಿ ಗುಣಗಳನ್ನ ಧಾರಣೆ ಮಾಡ್ಬೇಕಾಗಿದೆ. ಮತ್ತೆ ನಮ್ಮ ಒಂದು ಪೋತಾ ಮೇಲ್ ಲೆಕ್ಕಪತ್ರವನ್ನ ನೋಡ್ಬೇಕಾಗಿದೆ.
ಬಾಬಾ ನಮ್ಮ ಭಾಗ್ಯವನ್ ಶ್ರೇಷ್ಠ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂದಾಗ ಒಂದು ಬಾಬಾ ಅವ್ರ ನೆನಪು, ಆಮೇಲೆ ಅದರ ಆಧಾರದ ಮೇಲೆ ದೈವಿ ಗುಣ ಎಷ್ಟು ಧಾರಣೆ ಮಾಡ್ತೀವಿ ಅಷ್ಟು ಶ್ರೇಷ್ಠರಾಗ್ತೀವಿ. ಆದ್ರಿಂದ ನಮ್ಮ ಲೆಕ್ಕಪತ್ರವನ್ನ ಚೆಕ್ ಮಾಡ್ಕೋಬೇಕಾಗಿದೆ. ಜಮಾ ಆಗತ್ತಾ ಲಾಸ್ ಆಗತ್ತಾ ಇದರ ಚೆಕಿಂಗ್ ಮಾಡ್ಬೇಕು. ನಮ್ಮಲ್ಲಿ ಏನಾದ್ರೂ ಕಡಿಮೆಗಳಿಲ್ವಾ ಅಂತಾನು ಚೆಕ್ ಮಾಡ್ಕೋಬೇಕು. ಲೆಕ್ಕಪತ್ರದಲ್ಲಿ ಒಂದು ಜಮಾ ಲಾಸ್, ಇನ್ನೊಂದು ನಮ್ಮಲ್ಲಿ ಏನಾದ್ರೂ ಕಡಿಮೆಗಳಿದ್ಯಾ ಅಂತ ಚೆಕ್ ಮಾಡ್ಬೇಕು. ಒಂದ್ ವೇಳೆ ಕಡಿಮೆಗಳಿದ್ರೆ ನಮ್ಮ ಒಂದು ಭಾಗ್ಯದಲ್ಲಿ ಲಾಸ್ ಆಗ್ಬಿಡುತ್ತೆ, ಅದರಿಂದ ಅದನ್ನ ತೆಗ್ದಾಕ್ಬೇಕು. ಹಳೆಯ ಸಂಸ್ಕಾರದ ಅನುಸಾರ ನಮ್ಮ ಗುಣಗಳೇನಿದೆ ನನ್ನ ಭಾಗ್ಯದಲ್ಲಿ ಲಾಸ್ ಅನ್ನ ಮಾಡುತ್ತೆ, ಅದನ್ನ ತೆಗ್ದಾಕ್ಬೇಕು. ಈ ಸಮಯದಲ್ಲಿ ಪ್ರತಿಯೊಬ್ರು ತಮ್ಮ ಭಾಗ್ಯವನ್ನ ಶ್ರೇಷ್ಠ ಮಾಡ್ಕೋಬೇಕಾಗಿದೆ. ನೀವು ಬೇರೆಯವ್ರಿಗೆ ತಿಳಿಸ್ತೀರಾ ನಾವ್ ಈ ಲಕ್ಷ್ಮೀ ನಾರಾಯಣರಾಗ್ಬೋದು, ಯಾವಾಗ ಆಗ್ಬೋದು ಅಂದ್ರೆ ಒಬ್ಬ ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡಲ್ಲ ಅಂದ್ರೆ ನಾವು ಈ ಲಕ್ಷ್ಮೀ ನಾರಾಯಣ ಆಗ್ಬೋದು ಅಂತ ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಒಬ್ಬ ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡ್ಲಿಲ್ಲ ಅಂದ್ರೆ ನಾವು ಲಕ್ಷ್ಮೀ ನಾರಾಯಣರಾಗ್ಬೋದು. ಗುಣಗಳ ಧಾರಣೆನೂ ಬೇಕಾಗಿದೆ. ಯಾರ ಜೊತೆನೆ ಮಾತಾಡ್ತಿದೀವಿ, ಯಾರನ್ನೇ ನೋಡ್ತಿದ್ರೂನು ಸಹ ಬುದ್ಧಿಯ ಯೋಗ ಒಬ್ಬ ತಂದೆ ಜೊತೆ ಜೋಡ್ಸಿರ್ಬೇಕು. ಆತ್ಮಗಳು ತಂದೆನೇ ನೆನಪು ಮಾಡ್ಬೇಕಾಗಿದೆ. ತಂದೆಯ ಆಜ್ಞೆ ಸಿಕ್ಕಿದೆ. ಏನ್ ಆಜ್ಞೆ ಕೊಟ್ಟಿದ್ದಾರೆ ಬಾಬಾ ಅವರು, ನನ್ನನ್ನ ಬಿಟ್ಟು ಬೇರೆ ಯಾರ ಜೊತೆನೂ ನಿಮ್ ಮನ್ಸನ್ನ ಇಡ್ಬೇಡಿ, ಹಾಗೂ ದೈವಿ ಗುಣಗಳನ್ನ ಧಾರಣೆ ಮಾಡಿ. ಯಾಕೆ ನಾವು ಈ ಒಂದು ಶ್ರೀಮತ ಫಾಲೋ ಮಾಡ್ಬೇಕು ಆಜ್ಞೆಯನ್ನ ಅಂದ್ರೆ ಬಾಬಾ ತಿಳಿಸ್ತಾರೆ, ನಿಮ್ಮ 84 ಜನ್ಮಗಳಿಗೆ ಪೂರ್ಣ ಆಗಿದೆ. ಜನ್ಮಗಳು ಮುಗ್ಸಿದೀವಿ ಅಂದ್ರೆ ಎಲ್ಲಾ ಜನ್ಮಗಳ ಲೆಕ್ಕಾನು ಮುಗಿಸ್ಕೊಂಡ್ ಹೋಗ್ಬೇಕಲ್ಲ. ಯಾರ ಜೊತೆ ಆದ್ರೂ ಅಟ್ಯಾಚ್ಮೆಂಟ್ ಇದ್ರೆ ಆಗ ಹೊಸ ಅಕೌಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಫಿನಿಶ್ ಮಾಡ್ಲಿಕ್ ಸಮಯ ಇಲ್ಲ ಅಂದಾಗ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಬಾಬಾ ಇವತ್ತಿನ ಶ್ರೀಮತ ಏನ್ ಹೇಳ್ತಿದ್ದಾರೆ, ನೋಡ್ತಾ ಮಾತಾಡ್ತಾ ಕೇಳ್ತಾ ಬುದ್ಧಿಯೋಗ ಒಬ್ಬ ತಂದೆ ಜೊತೆ ಇರ್ಬೇಕು. ಈಗ ನೀವು ಹೋಗಿ ಫಸ್ಟ್ ನಂಬರ್ ರಾಜಾಯಿ ಎಲ್ ತಗೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಎಲ್ಲ ರಾಜಾಯಿ ತಗೊಳಕ್ ಬಂದ್ವಿ, ಆದ್ರೆ ನಾವು ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಬಾಬಾ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನೆನಪು ಮಾಡಿದ್ರೆ ರಾಜಾಯಿಂದ ಕೆಳಗ್ ಬಿದ್ದು ಪ್ರಜೆಗಳಲ್ಲಿ ಹೊಟ್ಟೋಗ್ಬಿಡ್ತೀವಿ. ಬಾಬನ್ ಜೊತೆ ಬೇರೆಯವ್ರ ಜೊತೆ ಎಲ್ಲ ಅಟ್ಯಾಚ್ಮೆಂಟ್ ಇದ್ರೆ. ಸೊ 2 ಶ್ರೀಮತ, ಒಂದು ಬಾಬಾ ಅವ್ರ ಜೊತೆ ಹೃದಯವನ್ನಿಡ್ಬೇಕು, ಎರಡನೇದು ದೈವಿ ಗುಣ ಧಾರಣೆ ಮಾಡಿ ಅಂತಾರೆ. ಮಾಡ್ಲಿಲ್ಲ ಅಂದ್ರೆ ರಾಜಾಯಿಯಿಂದ ಬಿದ್ದು ಪ್ರಜೆಗಳಲ್ಲಿ ಹೊಟ್ಟೋಗ್ತೀರಾ ಅಂತಿದ್ದಾರೆ. ಪ್ರಜೆಯಲ್ಲೂ ಕೆಳಗಡೆ ಹೊಟ್ಟೋಗ್ಬಿಡ್ತೀವಿ. ಆದ್ರಿಂದ ನಿಮ್ಮ ನೀವು ಚೆಕಿಂಗ್ ಮಾಡ್ಕೊಳ್ತಾ ಇರಿ ಅಂತಿದ್ದಾರೆ. ಧಾರಣೆಗಳನ್ನ ನೋಡ್ಕೊಳ್ಳಿಲ್ಲ, ಚೆಕಿಂಗ್ ಮಾಡ್ಲಿಲ್ಲ ಅಂದ್ರೆ ಪ್ರಜೆಯಲ್ಲೂ ಕೆಳಗಡೆ ಹೊಟ್ಟೋಗ್ತೀರಾ ಅಂತ ಹೇಳ್ತಿದಾರೆ ಬಾಬಾ. ಈ ಒಂದು ತಿಳುವಳಿಕೆಯನ್ನ ಬಾಬಾ ಅವ್ರು ಬಿಟ್ರೆ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬನ್ನ ತಂದೆ ಟೀಚರ್ ನೆನಪಲ್ಲಿ ನಾವು ನೆನಪು ಮಾಡಿದಾಗ ನಮ್ಗೆ ಹೆದರಿಕೆ ಇರುತ್ತೆ. ಟೀಚರ್ ಏನ್ ಹೆದರಿಕೆ ಇರುತ್ತಲ್ಲ, ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀವಿ ಅಂತ. ಈ ರೀತಿ ಇರಬಾರ್ದು. ನಮ್ ಪುರುಷಾರ್ಥ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಶಿಕ್ಷೆ ಅನುಭವಿಸೋ ತರ ಇರಬಾರ್ದು. ಭಕ್ತಿಯಲ್ಲೂ ಹೇಳ್ತಾರಲ್ಲ, ಪಾಪ ಕರ್ಮಗಳನ್ನ ಮಾಡಿದಾಗ ನಾವು ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಅಂತ. ಸೊ ಈಗ ತಂದೆ ನಮ್ಗೆ ಡೈರೆಕ್ಷನ್ ಕೊಡ್ತಿದ್ದಾರೆ, ಸ್ವಯಂ ಭಗವಂತ ತಂದೆ. ಅದಕ್ಕೇನೆ ಆ ಡೈರೆಕ್ಷನ್ಸ್ಗೆನೆ ಶ್ರೀಮತ ಅಂತ ಹೇಳಲಾಗತ್ತೆ. ಭಕ್ತಿಯಲ್ಲೇ ಹೆದರಿಕೆ ಇತ್ತು ಪಾಪ ಕರ್ಮಗಳಂದಾಗ ನಮ್ಗೆ ಜ್ಞಾನದಲ್ಲಿ ಎಷ್ಟೊಂದು ಇರ್ಬೇಕಲ್ವಾ ಅಟೆನ್ಷನ್. ತಂದೆ ಟೀಚರ್ ಸದ್ಗುರು ಧರ್ಮರಾಜ ಆಗಿದಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಆ ಶಿಕ್ಷೆಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಬಾಬಾ ನಮ್ಗೆ ಡೈರೆಕ್ಷನ್ಸ್ ಕೊಡ್ತಾರೆ. ಮಕ್ಕಳಿಗೆ ಗೊತ್ತಿದೆ ಶ್ರೀಮತದಿಂದನೇ ನಾವು ಶ್ರೇಷ್ಠರಾಗ್ಬೋದು ಅಂತ ಹೇಳಿ. ಅದ್ರಿಂದ ಪದೇ ಪದೇ ನಾವು ಚೆಕಿಂಗ್ ಮಾಡ್ಕೋಬೇಕು, ನಾವು ಎಲ್ಲೆಲ್ಲಿ ಶ್ರೀಮತದ ವಿರುದ್ಧ ನಾವು ನಡೀತಿಲ್ಲ ತಾನೆ ಅಂತ ಚೆಕಿಂಗ್ ಮಾಡ್ಕೋಬೇಕಾಗಿದೆ.
ಯಾವ ಮಾತ್ ಚೆನ್ನಾಗಿಲ್ಲ ಅಂತ ಅನ್ಸತ್ತೆ ಅದು ಮಾಡಲೇಬಾರ್ದು ನಾವ್ಗೆ. ಒಳಗಡೆಯಿಂದ ನಮ್ ಮನ್ಸಿಗೆ ಅದ್ ಸರಿ ಇಲ್ಲ ಅನ್ಸ್ದಾಗ ಅದ್ ಶ್ರೀಮತ ಅಲ್ಲ ಅಂದಾಗ ಅದನ್ನ ಮಾಡ್ಬಾರ್ದು. ಚೆನ್ನಾಗಿರೋದ್ ಯಾವ್ದು ಒಳ್ಳೇದ್ ಯಾವ್ದಲ್ಲ ಅನ್ನೋದು ನಿಮ್ಗೆ ಈಗ ಗೊತ್ತಿದೆ, ಹಿಂದೆ ಗೊತ್ತಿರ್ಲಿಲ್ಲ. ಈಗ ನೀವ್ ಇಂಥ ಕರ್ಮಗಳನ್ನ ಕಲಿತಿದ್ದೀರಾ, ಜನ್ಮ ಜನ್ಮಾಂತರ ನಿಮ್ಮ ಕರ್ಮಗಳು ಅಕರ್ಮಗಳಾಗ್ಬಿಡತ್ತೆ. ಅಂದ್ರೆ ಇಲ್ಲಿ ವಿಕರ್ಮಗಳೇನ್ ನಡೀತಿದೆ ಅದು ಸಂಪೂರ್ಣ ಮುಕ್ತಾಯ ಆಗ್ಬಿಡ್ಬೇಕು. ಈ ಸಮಯದಲ್ಲಿ ಎಲ್ಲರಲ್ಲೂ 5 ಭೂತಗಳು ಪ್ರವೇಶ ಆಗ್ಬಿಟ್ಟಿದೆ. ಈಗ ಚೆನ್ನಾಗ್ ಪುರುಷಾರ್ಥ ಮಾಡಿ ಕರ್ಮಾತೀತರಾಗ್ಬೇಕಾಗಿದೆ. ಜೊತೆಗೆ ದೈವಿ ಗುಣನು ಧಾರಣ ಮಾಡ್ಬೇಕಾಗಿದೆ. ಸಮಯ ಬಹಳ ನಾಜೂಕಾಗ್ತಿದೆ. ಪ್ರಪಂಚ ಹಾಳಾಗ್ತಾ ಹೋಗ್ತಿದೆ. ಇನ್ನು ದಿನ ಪ್ರತಿದಿನ ಇನ್ನೂ ಹಾಳಾಗ್ತಾ ಹೋಗ್ತಾ ಇದೆ. ಈ ಪ್ರಪಂಚದ ಜೊತೆ ನಿಮ್ದ್ ಯಾವುದೇ ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಕಲಿಯುಗ ಸಮಯ ಚೇಂಜ್ ಆಗಿ ಸಂಗಮ ಸಮಯ ನಡೀತಿದೆ. ನಿಮ್ಮ ಸಂಬಂಧ ಹಳೆ ಪ್ರಪಂಚದ ಜೊತೆ ಇಲ್ಲ, ನಿಮ್ಮ ಕನೆಕ್ಷನ್ ಹೊಸ ಪ್ರಪಂಚದ ಜೊತೆ ಇದೆ. ಅದರ ಸ್ಥಾಪನೆ ಆಗ್ತಿದೆ ಈಗ. ಆ ಸ್ಥಾಪನೆಯ ಕಾರ್ಯದಲ್ಲಿ ನಾವೀಗ ನಿಮಿತ್ತ ಆಗಿದ್ದೀವಿ. ನಮ್ದೇನ್ ಲಕ್ಷ್ಯ ಇದೆ ಅದ್ ನಮ್ ಮುಂದೆನೆ ಇದೆ. ಅವ್ರ ತರಾನೇ ನಾವ್ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಅಟೆನ್ಷನ್ ಇಟ್ಕೋಬೇಕು. ಯಾವುದೇ ಆಸುರಿ ಗುಣ ನಮ್ಮಲ್ಲಿ ಇರಬಾರ್ದು. ಯಾವುದೇ ಆಸುರಿ ಗುಣದ ಹಿಂದೆ ನಮ್ಮ ಸಂಸ್ಕಾರ ಇದೆ ಅಲ್ವಾ, ಅದಿರ್ಬಾರ್ದು. ಅದ್ ಚೆಕ್ ಮಾಡ್ಬೇಕು. ಆತ್ಮೀಯ ಸೇವೆಯಲ್ಲಿ ತೊಡಗಿದ್ರೆ ನಮ್ದು ಬಹಳ ಉನ್ನತಿ ಆಗ್ತಾ ಹೋಗುತ್ತೆ. ಪ್ರದರ್ಶನಿ ಇರ್ಬೋದು, ಮ್ಯೂಸಿಯಂ ಅಲ್ಲಿ ಬಹಳಷ್ಟು ಜನಕ್ಕೆ ನಾವು ತಿಳಿಸ್ಕೊಡ್ತೀವಿ. ಅನೇಕರು ಬಂದಾಗ ಅವ್ರಿಗೆ ತಂದೆ ಪರಿಚಯ ಕೊಡ್ತೀವಿ ಅಂತ ತಿಳ್ಕೊಳ್ತೀವಿ. ಅವರು ಸಹ ತಂದೆಯನ್ನ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರಿಗ್ ಸಂದೇಶ ಸಿಗತ್ತೆ. ಇಡೀ ದಿನ ನಮ್ ಬುದ್ಧಿಯಲ್ಲಿ ಇದೇ ವಿಚಾರಗಳು ನಡಿಬೇಕು. ಅಂದ್ರೆ ಸರ್ವೀಸಿನ ವಿಚಾರಗಳು ನಡಿಬೇಕು. ಸೆಂಟರ್ ಅನ್ನ ಓಪನ್ ಮಾಡಿ ಸೇವೆನ ಹೆಚ್ಚು ಮಾಡ್ಕೋಬೇಕು. ಸೇವೆನ ಹೆಚ್ಚು ಮಾಡ್ಬೇಕು. ನಮ್ಮ ಹತ್ರ ಜ್ಞಾನ ರತ್ನಗಳು ಬಹಳಷ್ಟು ಇದೆ, ಅದು ನಮ್ ಬಳಿ ಇದೆ. ಅದನ್ನ ನಾವು ಕೊಡ್ತಾ ಹೋಗ್ಬೇಕು. ಬಾಬಾ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಸ್ತಾರೆ, ಮತ್ತೆ ಜೊತೆ ಖಜಾನೆ ಕೊಡ್ತಾರೆ ಅಲ್ವಾ. ಸಾಗರದಷ್ಟು ಕೊಟ್ಟಿದಾರಲ್ಲ ಬಾಬಾ. ಇಲ್ಲಿ ನಾವು ಕೂತಿದೀವಿ ಅಂದಾಗ ಬುದ್ಧಿಯಲ್ಲಿ ಇರ್ಬೇಕು, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದೀವಲ್ಲ ನಾವು. ಪವಿತ್ರವಾಗೂ ಇರ್ತೀವಿ. ಮತ್ತೆ ಬಾಬಾ ಹೇಳ್ತಾರೆ ಮನ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕೆಲ್ಸಗಳು ನಡಿಬಾರ್ದು. ಅದರ ಸಂಪೂರ್ಣ ಚೆಕ್ಕಿಂಗ್ ಮಾಡ್ಬೇಕು. ಯೋಗಯುಕ್ತವಾಗಿರ್ಬೇಕು. ಬಾಬಾ ಅವ್ರ ಜೊತೆ ಕನೆಕ್ಟೆಡ್ ಆಗಿರ್ಬೇಕು. ಅಂದ್ರೆ ಅಂಡರ್ಲೈನಿನ ಮಾತೇನು, ನಮ್ದೇನೆಲ್ಲ ಕರ್ಮ ಇದೆ ಆ ಪ್ರತಿಯೊಂದು ಕರ್ಮ ಶ್ರೇಷ್ಠ ಆಗ್ಬೇಕು. ಯಾವುದೇ ಪಾಪ ಕರ್ಮ ಆಗ್ಬಾರ್ದು ನಮ್ಮಿಂದ. ಮನ್ಸದಲ್ಲೂ ವ್ಯರ್ಥ ನಡಿಬಾರ್ದು. ವ್ಯರ್ಥನೂ ಸಹ ಸಾಧಾರಣನೂ ಅಪವಿತ್ರತೆ ಆಗಿದೆ ಅಲ್ವಾ. ಅವಗುಣ ಕರ್ಮಗಳು ವಿಕರ್ಮನೇ ಆಗಿದೆ. ಆದ್ರಿಂದ ಇದ್ರ ಚೆಕ್ಕಿಂಗ್ ಬೇಕಾಗಿದೆ. ಬಾಬಾ ಬಂದಿದ್ದಾರೆ ಪತಿತರನ್ನ ಪಾವನ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಆ ಪಾವನ ಆಗ್ಲಿಕ್ಕೇನೆ ಯುಕ್ತಿಗಳನ್ನ ತಿಳಿಸ್ಕೊಡ್ತಿದ್ದಾರೆ. ನಾವು ಸಹ ಆ ಯುಕ್ತಿಗಳನ್ನ ಯೋಚನೆ ಮಾಡ್ಬೇಕು. ಸೆಂಟರ್ಸ್ ಅನ್ನ ಓಪನ್ ಮಾಡಿ ಅನೇಕರಿಗೆ ನಿಮಂತ್ರಣ ಕೊಡ್ಬೇಕು. ಪ್ರೀತಿಯಿಂದ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು. ಈ ಹಳೆ ಪ್ರಪಂಚ ಸಮಾಪ್ತಿ ಆಗ್ತಿದೆ ಅಲ್ವಾ. ಸೊ ಫಸ್ಟ್ ಹೊಸ ಪ್ರಪಂಚದ ಸ್ಥಾಪನೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಬಾಬಾ ಹೇಳೋದು ಹಳೆ ಪ್ರಪಂಚ ಸಮಾಪ್ತಿ ಆಗಕ್ಕಿಂತ ಮುಂಚೆ ಹೊಸ ಪ್ರಪಂಚದ ಸ್ಥಾಪನೆ ಬಹಳ ಇಂಪಾರ್ಟೆಂಟ್. ಸ್ಥಾಪನೆ ಆಗೋದೇ ಸಂಗಮ ಯುಗದಲ್ಲಿ. ಮನುಷ್ಯರ್ಗಿದು ಗೊತ್ತಿಲ್ಲ ಈಗ ಸಂಗಮ ಯುಗ ಆಗಿದೆ ಅಂತ. ಇದು ತಿಳಿಸ್ಕೊಡ್ಬೇಕು. ಹೊಸ ಪ್ರಪಂಚದ ಸ್ಥಾಪನೆ ಮತ್ತೆ ಹಳೆಯ ಪ್ರಪಂಚದ ವಿನಾಶ. ವಿನಾಶದ ಈಗ ಸಂಗಮ ಆಗಿದೆ ಅಂತ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆ ಶ್ರೀಮತದ ಅನುಸಾರನೇ ಆಗ್ತಾ ಇದೆ. ಇದು ಇಂಪಾರ್ಟೆಂಟ್. ಶ್ರೀಮತ ಅನುಸಾರ ನಡೀತಿದೆ. ಶ್ರೀಮತ ಇಲ್ದೆ ಸ್ಥಾಪನೆ ನಡೆಯಲ್ಲ. ತಂದೆಯ ವಿನಃ ಬೇರೆ ಯಾರು ಹೊಸ ಪ್ರಪಂಚದ ಸ್ಥಾಪನೆಯ ಮತವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಹೆಂಗೆ ಸ್ಥಾಪನೆ ಮಾಡೋದು ಅಂತ. ತಂದೆನೇ ಬಂದು ನಮ್ಮ ಮಕ್ಕಳಿಗೆ ಹೊಸ ಪ್ರಪಂಚದ ಉದ್ಘಾಟನೆಯನ್ನ ಮಾಡಿಸ್ತಾರೆ. ಒಂಟಿಯಾಗಿ ಅವ್ರು ಉದ್ಘಾಟನೆ ಮಾಡಲ್ಲ, ಎಲ್ಲಾ ಮಕ್ಕಳ ಸಹಯೋಗವನ್ನ ತಗೊಳ್ತಾರೆ. ಬೇರೆಯವರಿಂದ ನಾವು ಓಪನಿಂಗ್ ಮಾಡಿಸಿದಾಗ ಫಂಕ್ಷನ್ಸ್ ಅಲ್ಲಿ ಅವ್ರು ಬರ್ತಾರೆ, ಬರೀ ಸಿಸರ್ ಅಲ್ಲಿ ಕಟ್ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಂತೂ ಅಂಥ ಮಾತಿಲ್ಲ, ಬರೀ ಕಟ್ ಮಾಡ್ಬಿಟ್ಟು ಹೋಗ್ತಾರೆ, ಯಾರ ಹೆಲ್ಪು ತಗೊಳಲ್ಲ. ಬಟ್ ಬಾಬಾ ಹೇಳ್ತಾರೆ, ಇಲ್ಲಿ ನಾನ್ ಮಕ್ಕಳ ಸಹಯೋಗವನ್ನ ತಗೊಳ್ತೀನಿ ಓಪನಿಂಗ್ ಮಾಡ್ಲಿಕ್ಕೆ. ಸೊ ಬಾಬಾ ಹೇಳೋದು, ತಂದೆ ಜೊತೆ ನಾವು ಮಕ್ಕಳೆಲ್ಲಾ ಸಹಯೋಗಿಗಳಾಗಿದ್ದೀವಿ, ಇದ್ರಲ್ಲಿ ನೀವು ಬ್ರಾಹ್ಮಣ ಕುಲಭೂಷಣರು ಸಹಯೋಗಿಗಳಾಗ್ತೀರಾ. ಎಲ್ಲರ ಒಂದು ದಾರಿಗಳೇನಿದೆ ಅದು ಕನ್ಫ್ಯೂಸಿಂಗ್ ದಾರಿಗಳಾಗಿದೆ. ಪತಿತ ಪ್ರಪಂಚವನ್ನ ಪಾವನ ಮಾಡೋದು ತಂದೆದೇ ಕೆಲ್ಸ ಆಗಿದೆ. ತಂದೆ ಆ ಸ್ಥಾಪನೆಯ ಕಾರ್ಯಕ್ಕೋಸ್ಕರನೇ ನಮ್ಗೆ ಈ ಆತ್ಮೀಯ ಜ್ಞಾನ ಕೊಡ್ತಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ, ತಂದೆ ಬಳಿನೇ ಹೊಸ ಪ್ರಪಂಚದ ಸ್ಥಾಪನೆ ಯುಕ್ತಿ ಇದೆ. ಕೆಲ್ಸನೂ ಅವ್ರದ್ದೇ ಆಗಿದೆ, ಜೊತೆಗೆ ಹೇಗೆ ಅದನ್ನ ಮಾಡೋದು ಅನ್ನೋ ಯುಕ್ತಿನೂ ಬಾಬಾ ಅವ್ರ ಹತ್ರನೇ ಇದೆ. ಭಕ್ತಿ ಮಾರ್ಗದಲ್ಲಿ ಬಾಬಾ ಅವ್ರನ್ನ ನಾವು ಕರೀತೀವಲ್ಲ, ಪತಿತ ಪಾವನ ಬನ್ನಿ ಅಂತ ಹೇಳಿ. ಶಿವನ ಪೂಜೆ ಮಾಡ್ತಿರ್ತಾರೆ, ಆದ್ರೆ ಪತಿತ ಪಾವನ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಭಗವಂತನನ್ನ ಎಲ್ಲರೂ ದುಃಖದಲ್ಲಿ ನೆನಪು ಮಾಡ್ತಾರೆ, ಹೇ ಭಗವಂತ, ಹೇ ರಾಮ ಅಂತ. ರಾಮ ಅಂತನೂ ನಿರಾಕಾರನಿಗೆ ಹೇಳಲಾಗತ್ತೆ. ನಿರಾಕಾರನಿಗೆನೆ ಶ್ರೇಷ್ಠ, ಅತಿ ಶ್ರೇಷ್ಠ ಭಗವಂತ ಅಂತ ಹೇಳಲಾಗತ್ತೆ. ಆದ್ರೆ ಮನುಷ್ಯರಿಗೆ ಬಹಳ ಕನ್ಫ್ಯೂಷನ್ ಇದೆ ಇದ್ರಲ್ಲಿ, ಭಗವಂತ ಯಾರು ಅಂತ. ತಂದೆ ಬಂದು ನಮ್ಮನ್ನ ಈ ಒಂದು ಸಿಕ್ಗಳಿಂದ ತೆಗ್ದು ಹಾಕಿದ್ದಾರೆ. ಹೇಗೆ ಮಂಜು ಇದ್ದಾಗ ಮನುಷ್ಯರು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಕ್ಲಾರಿಟಿ ಇಲ್ವಲ್ಲ. ಸೊ ಇದು ಬೇಹದ್ದಿನ ಮಾತು, ಅಂದ್ರೆ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಆದ್ರಿಂದ ಬಾಬೋರೇ ನಮ್ಮನ್ನ ತೆಗಿತಿದ್ದಾರೆ. ಸೊ ಇದು ಬಹಳ ದೊಡ್ಡ ಜಂಗಲ್ ಅಲ್ಲಿ ಇದ್ದಾರೆ ಮನುಷ್ಯರೆಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾನೇ ಬಂದು ನಮ್ಗೆ ಈ ರಿಯಲೈಸೇಷನ್ ಮಾಡಿಸ್ತಿದ್ದಾರೆ, ನೀವ್ ಎಂಥ ದೊಡ್ಡ ಜಂಗಲ್ ಅಲ್ಲಿ ಇದ್ದೀರಾ ಅಂತ. ಸೊ ಜಂಗಲ್ ಯಾಕೆ ಮುಳ್ಳುಗಳ ಪ್ರಪಂಚ ಅಂತಾರೆ ಬಾಬಾ, ಪ್ರತಿಯೊಬ್ರು ಒಬ್ರಿಗೊಬ್ರು ನೋವು ಕೊಡ್ತಿರ್ತಾರೆ. ಇದು ಸಹ ನಮ್ಗೆ ಗೊತ್ತಿದೆ, ಇದು ಬಹಳ ದೊಡ್ಡ ಜಂಗಲ್ ಆಗಿದೆ ಅಂತ ಹೇಳಿ. ಈ ಹಳೆಯ ಪ್ರಪಂಚದಲ್ಲಿ ನಾವೀಗ ಬಂದ್ಬಿಟ್ಟಿದೀವಿ, ಇದ್ರದ್ದು ಈಗ ಅಂತಿಮ ಸಮಯ ನಡೀತಿದೆ ಅಂತ ಗೊತ್ತಿದೆ. ಮನುಷ್ಯರ್ಗಂತೂ ಬಿಲ್ಕುಲ್ ದಾರಿ ಗೊತ್ತಿಲ್ಲ. ತಂದೆಯನ್ನ ಕರೀತಾ ಇರ್ತಾರೆ, ನೀವು ಈಗ ಕರಿಯಲ್ಲ, ಯಾಕೆಂದ್ರೆ ಬಾಬಾ ಸಿಕ್ಬಿಟ್ಟಿದ್ದಾರೆ. ನೀವ್ ಮಕ್ಕಳು ಈಗ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದೀರಾ ನಂಬರ್ ವಾರು. ಯಾರು ತಿಳ್ಕೊಂಡಿರ್ತಾರೋ ಈ ಒಂದು ಜ್ಞಾನವನ್ನ, ಅವರಿಗೆ ಬಹಳ ಖುಷಿ ಇರತ್ತೆ. ಬೇರೆಯವ್ರಿಗೂ ದಾರಿಯನ್ನ ತೋರ್ಸೋದ್ರಲ್ಲಿ ಅವರು ಬ್ಯುಸಿ ಇರ್ತಾರೆ, ಅರ್ಥ ಮಾಡ್ಕೊಂಡಿರೋರು. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಸೆಂಟರ್ಸ್ ಅನ್ನ ಓಪನ್ ಮಾಡಿ, ಚಿತ್ರಗಳು ದೊಡ್ಡದಾಗಿ ಮಾಡಿಸಿ, ಅದ್ರಿಂದ ಮನುಷ್ಯರು ಸಹಜವಾಗಿ ತಿಳ್ಕೊಳ್ತಾರೆ. ಮಕ್ಕಳಿಗೋಸ್ಕರ ಈ ಚಿತ್ರಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಈ ಚಿತ್ರಗಳು ಬೇಕಾಗಿದೆ, ಯಾಕೆಂದ್ರೆ ಇದು ಸ್ಕೂಲ್ ಅಲ್ವಾ. ಬೇರೆಯವ್ರಿಗೂ ಹೇಳ್ಬೇಕು ಇದು ಸ್ಕೂಲ್ ಆಗಿದೆ ಅಂತ ಹೇಳಿ. ಮ್ಯಾಪ್ಸ್ ಅನ್ನ ಹಾಕಿ, ಮ್ಯಾಪ್ಸ್ ಅಂದ್ರೆ ಆ ಚಿತ್ರಗಳಲ್ಲ, ಚಿತ್ರಗಳ ಬಗ್ಗೆ ಹೇಳ್ತಿದ್ದಾರೆ ಬಾಬಾ. ಆದ್ರೆ ಈ ಸ್ಕೂಲಿನ ಮ್ಯಾಪ್ಸ್ ಬಹಳ ವಂಡರ್ಫುಲ್ ಅಂತಾರ ಬಾಬಾ. ಆ ಸ್ಕೂಲಿನ ಮ್ಯಾಪ್ಸ್ ಹದ್ದಿನ ಮಾತುಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಆದ್ರೆ ಇಲ್ಲಿ ಬೇಹದ್ದಿನ ಮಾತಾಗಿದೆ. ಇದು ಸಹ ಪಾಠಶಾಲೆ ಆಗಿದೆ. ಇದರಲ್ಲಿ ತಂದೆ ನಮ್ಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಿ ನಮ್ಮನ್ನ ಲಾಯಕನ್ನಾಗಿ ಮಾಡ್ತಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಇದು ಈಶ್ವರೀಯ ಪಾಠಶಾಲೆ ಆಗಿದೆ. ನಾವು ಬೋರ್ಡಲ್ಲೂ ಬರ್ದಿರ್ತೀವಲ್ಲ, ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. ಇದು ಆತ್ಮೀಯ ಪಾಠಶಾಲೆ ಆಗಿದೆ. ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಬರೆಯೋದ್ರಿಂದ ಮನುಷ್ಯರಿಗೆ ಅರ್ಥ ಆಗಲ್ಲ, ಯೂನಿವರ್ಸಿಟಿ ಅಂತಾನೂ ಬರಿಬೇಕಾಗಿದೆ. ಇಂತಹ ವಿಶ್ವವಿದ್ಯಾಲಯ ಬೇರೆ ಯಾವುದೂ ಇಲ್ಲ. ಬಾಬಾ ಸ್ಥಾಪನೆ ಮಾಡಿರುವಂತಹ ವಿದ್ಯಾಲಯ ತರ, ಎಲ್ಲಿ ಮನುಷ್ಯರಿಂದ ದೇವತರಾಗ್ತಿರ್ತಾರೆ. ಸೊ ಬಾಬಾ ಅವರು ಹೇಳ್ತಾರೆ,
ಕಾರ್ಡ್ ಮಕ್ಕಳು ಮಾಡ್ಸಿರೋ ಕಾರ್ಡ್ ನೋಡ್ತಾರೆ, ಮತ್ತೆ ಅದ್ರಲ್ಲಿ ಕೆಲವು ಅಕ್ಷರಗಳು ಮರ್ತೋಗಿದಾವೆ ಮಕ್ಕಳು ಹಾಕೋದು ಅಂತ ಹೇಳ್ತಾರೆ. ಬಾಬಾ ಎಷ್ಟು ಸಮಯ ತಿಳಿಸ್ಕೊಡ್ತಾರೆ, ಪ್ರಜಾಪಿತ ಅನ್ನೋ ಅಕ್ಷರ ಖಂಡಿತ ಬರೀರಿ ಅಂತ. ಆದ್ರೂ ಮಕ್ಕಳು ಮರ್ತೋಗ್ಬಿಡ್ತಾರೆ. ಸರಿಯಾಗಿ ಬರಿಬೇಕಾಗಿದೆ ಬೋರ್ಡ್ ಅಲ್ಲಿ, ಸಂಪೂರ್ಣ ಲಿಖಿತ್ ಅಂತ. ಆಗ ಮನುಷ್ಯರಿಗೆ ಗೊತ್ತಾಗತ್ತೆ ಇದು ಬಹಳ ಈಶ್ವರನ ದೊಡ್ಡ ಕಾಲೇಜ್ ಆಗಿದೆ ಅಂತ. ಯಾರ್ ಮಕ್ಕಳು ಸರ್ವೀಸ್ ಅಲ್ಲಿ ಉಪಸ್ಥಿತರಿರ್ತಾರೆ, ಒಳ್ಳೆ ಸರ್ವಿಸಬಲ್ ಮಕ್ಳು ಇರ್ತಾರೆ, ಅವ್ರ ಮನ್ಸಲ್ಲಿ ಬರತ್ತೆ ಇಂಥ ಸೆಂಟರ್ಗೆ ಹೋಗಿ ನಾವು ಅವ್ರನ್ನ ಎಬ್ಸೋಣ, ಸ್ವಲ್ಪ ಶಾಂತವಾಗ್ಬಿಟ್ಟಿದ್ದಾರೆ ಅಂತ. ಯಾಕೆ ಹಂಗ ಅನ್ಸತ್ತೆ ಅಂದ್ರೆ ಎಲ್ ಸೇವೆ ನಡೀತಿಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಉಮಂಗ ಉತ್ಸಾಹ ತರ್ಸೋಣ ಅಂತ. ಯಾಕೆಂದ್ರೆ ಮಾಯೆ ಏನ್ ಮಾಡತ್ತೆ ಅಂದ್ರೆ ನಮ್ಮನ್ ಗಡಿ ಗಡಿ ನಿದ್ದೆ ಮಾಡಿಸ್ಬಿಡತ್ತೆ, ಸೇವೆ ಮಾಡದೆ ಸುಸ್ತಿಯಲ್ಲಿ ಟಂಡ ಆಗ್ಬಿಡ್ತೀವಿ. ಸೊ ಬಾಬಾ ಏನ್ ಹೇಳ್ತಿದ್ದಾರೆ, ನಾವು ಸುದರ್ಶನ ಚಕ್ರಧಾರಿ ಆಗಿದೀವಿ ಅನ್ನೋದು ಮರ್ತೋಗ್ಬಿಡುತ್ತೆ, ಮರ್ಸ್ಬಿಡುತ್ತೆ ಮಾಯೆ. ಮಾಯಾ ಬಾಳ ಅಪೋಸಿಷನ್ ಮಾಡ್ಸುತ್ತೆ. ನಿರಂತರ ಸುದರ್ಶನ ಚಕ್ರ ನಡೆಸ್ತಾ ಇದ್ರೆ ಉಮಂಗ ಇರುತ್ತಲ್ವಾ, ಆದ್ರೆ ಅದನ್ನೇ ಮಾಡ್ತೋಗ್ಬಿಡ್ತೀವಿ ನಾವು. ಸೊ ಮಾಯೆ ಬಹಳಷ್ಟು ಅಪೋಸಿಷನ್ ಮಾಡತ್ತೆ. ನಾವು ಯುದ್ಧದ ಮೈದಾನದಲ್ಲಿ ನಿಂತಿದೀವಿ, ಮಾಯೆ ನಮ್ಮ ಬುದ್ಧಿಯನ್ನ ತಿರುಗಿಸ್ಬಿಟ್ಟು ಉಲ್ಟಾ ಕಡೆ ತಗೊಂಡ್ ಹೋಗ್ಬಿಡತ್ತೆ. ಆದ್ರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಂತಾರೆ ಬಾಬಾ ಅವ್ರು. ಮಾಯೆ ಬಿರುಗಾಳಿ ಬಹಳಷ್ಟು ಬರುತ್ತೆ, ಸಣ್ಣವ್ರು ಇರ್ಬೋದು ದೊಡ್ಡೋರ್ ಇರ್ಬೋದು, ಎಲ್ಲರೂ ಯುದ್ಧದ ಮೈದಾನದಲ್ಲಿ ಇದೀವಿ. ತಮ್ ಲೆವೆಲ್ ಅಲ್ಲಿ ಮಾಯೆ ಎಲ್ಲರಿಗೂ ಬರುತ್ತೆ. ಯಾರು ಪಲ್ವಾನ್ ಆಗಿರ್ತಾರೆ ಅವ್ರನ್ ಮಾಯ ಅಲ್ಗಾಡ್ಸಕ್ ಆಗಲ್ಲ, ಮಾಯೆ ಬಿರುಗಾಳಿ ಏನೂ ಮಾಡಕ್ ಆಗಲ್ಲ. ಆದ್ರೆ ಇಂತಹ ಸ್ಥಿತಿ ಇನ್ನು ಬರೋದಿದೆ, ಇನ್ನು ಆ ಮಕ್ಕಳ ಸ್ಥಿತಿ ಹಂಗಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ತಿಳಿಸ್ಕೊಡ್ತಾರೆ, ಸಮಯ ಬಹಳ ಕೆಟ್ಟದ್ ನಡೀತಾ ಇದೆ, ಎಲ್ಲ ಪರಿಸ್ಥಿತಿಗಳು ವಿಪರೀತವಾಗಿದೆ, ಎಲ್ಲ ಹಾಳಾಗ್ ಹೋಗ್ಬಿಟ್ಟಿದೆ. ರಾಜಾಯಿ ಕೂಡ ಎಲ್ಲ ಸಮಾಪ್ತಿ ಆಗ್ಬಿಟ್ಟಿದೆ. ಎಲ್ಲಾ ರಾಜರನ್ನ ಕೆಳಗಿಳಿಸ್ಬಿಟ್ಟಿದ್ದಾರೆ. ಈಗ ಪ್ರಜೆಗಳ ರಾಜ್ಯ ಇಡೀ ಪ್ರಪಂಚದಲ್ಲಿ ಆಗ್ಬಿಟ್ಟಿದೆ. ನೀವು ನಿಮ್ಗೋಸ್ಕರ ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಿದ್ದೀರಾ ಅಂದಾಗ ಇಲ್ಲಿನ ರಾಜಯ್ಯ ಹೆಸರು ಸಮಾಪ್ತಿ ಆಗ್ಬಿಡತ್ತೆ. ಪಂಚಾಯತಿ ರಾಜ್ಯ ಅಂತ ಹೇಳ್ತಾರಲ್ವಾ, ಪಂಚಾಯತ್ ರಾಜ್ಯ ಅಂತ. ಸೊ ಯಾವಾಗ ಪ್ರಜೆಗಳ ರಾಜ್ಯ ನಡೆಯುತ್ತೆ ಆಗ ಪರಸ್ಪರ ಹೊಡೆದಾಡ್ತಾರೆ. ಸ್ವರಾಜ್ಯ ಅಥವಾ ರಾಮರಾಜ್ಯ ಅಂತೂ ಇಲ್ವೇ ಇಲ್ಲ ಈಗ. ಆದ್ರಿಂದ ಇಡೀ ಪ್ರಪಂಚದಲ್ಲಿ ಈಗ ಜಗಳಗಳು ನಡೀತಾ ಇದೆ. ಈಗಿನ ಕಾಲದಲ್ಲಿ ಎಲ್ಲಾ ಕಡೆ ಗಲಾಟೆಗಳು ನಡೀತಾ ಇದೆ. ಇದು ಸಹ ನಿಮ್ಗೆ ಗೊತ್ತಿದೆ, ನಾವು ನಮ್ ರಾಜ್ಯನ ಸ್ಥಾಪನೆ ಮಾಡ್ತಿದೀವಿ, ನೀವೆಲ್ಲರಿಗೂ ದಾರಿಯನ್ನ ತೋರಿಸ್ತಿದ್ದೀರಾ. ತಂದೆ ಹೇಳ್ತಾರೆ ಸೇವೆ ಮಧ್ಯದಲ್ಲಿ, ಮಕ್ಕಳೇ ನನ್ನೊಬ್ಬರನ್ನೇ ನೆನಪು ಮಾಡಿ. ತಂದೆ ನೆನ್ಪಲ್ಲೇ ಇರ್ತಾ ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕಾಗಿದೆ, ದೇಹಿ ಅಭಿಮಾನಿಗಳಾಗಿ. ಮುಖ್ಯವಾದ ಮಾತೇನು, ತಂದೆಯ ನೆನ್ಪಲ್ ಇರ್ತಾ ಬೇರೆಯವ್ರಿಗೆ ದೇಹಿ ಅಭಿಮಾನಿಗಳಾಗಿ ಅಂತ ತಿಳಿಸ್ಕೊಡ್ಬೇಕು. ದೇಹಾಭಿಮಾನವನ್ನ ಬಿಡ್ಬೇಕಾಗಿದೆ. ಈ ರೀತಿ ಎಲ್ಲ ಎಲ್ಲರೂ ಬಿಟ್ಟಿದ್ದೀರಾ ಅಂತ ಅಲ್ಲ, ಆಗ್ಬೇಕಾಗಿದೆ. ನೀವು ದೇಹಿ ಅಭಿಮಾನಿಗಳು, ನೀವು ಪುರುಷಾರ್ಥ ಮಾಡ್ತಾ ಬೇರೆಯವ್ರಿಗೂ ಸಹ ಮಾಡಿಸ್ತೀರಾ, ನೆನಪ್ ಮಾಡೋ ಪ್ರಯತ್ನ ಮಾಡ್ತೀರಾ, ಮತ್ತೆ ಮರ್ತೋಗ್ಬಿಡ್ತೀರಾ. ಸೊ ಪುರುಷಾರ್ಥ ಇದೇ ಮಾಡ್ಬೇಕು. ಏನ್ ಪುರುಷಾರ್ಥ ಮಾಡ್ಬೇಕು, ತಂದೆಯನ್ನ ನೆನಪ್ ಮಾಡುವಂತ ಪುರುಷಾರ್ಥ ಮಾಡ್ಬೇಕು. ಮಕ್ಕಳಿಗೆ ಬಹಳ ಒಳ್ಳೆ ಶಿಕ್ಷಣ ಬಾಬಾ ತಿಳಿಸ್ಕೊಡ್ತಾರೆ, ನಾಲೆಡ್ಜ್ ಬಹಳ ಚೆನ್ನಾಗಿದೆ. ಇದ್ರಲ್ಲಿ ಮೂಲ ಮಾತಾಗಿದೆ ಪವಿತ್ರವಾಗಿರೋದು. ಒಂದು ತಂದೆ ನೆನ್ಪ್ ಮಾಡೋದು, ಇನ್ನೊಂದು ಬಾಬಾ ಹೇಳ್ತಾರೆ ಪವಿತ್ರವಾಗಿರೋದು. ಬಾಬಾ ಬಂದಿರೋದೇ ನಮ್ಮನ್ನ ಪಾವನ ಮಾಡ್ಲಿಕ್ಕೋಸ್ಕರ. ಆದ್ರಿಂದ ನಾವು ಪತಿತರಾಗ್ಬಾರ್ದು, ಸತೋಪ್ರಧಾನರಾಗ್ಬೇಕಂದ್ರೆ ತಂದೆ ನೆನ್ಪಿಂದಾನೇ ಆಗ್ಲಿಕ್ಕೆ ಸಾಧ್ಯ. ಇದನ್ ಮರಿಬಾರ್ದು. ಮಾಯಾ ಇದ್ರಲ್ಲಿ ವಿಘ್ನಗಳ ಹಾಕತ್ತೆ. ಸೇವೆ ಎಷ್ಟೊಂದ್ ಮಾಡ್ತೀವಿ ನಾವ್, ಆದ್ರೆ ಯೋಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಎದ್ದು ಬಿಡ್ತಾರೆ. ಸೊ ಮಾಯೆ ಇದ್ರಲ್ಲೇ ನಮ್ಗೆ ವಿಘ್ನಗಳನ್ನ ಹಾಕತ್ತೆ. ಹಗ್ಲು ರಾತ್ರಿ ಇದೇ ನಮ್ ಬುದ್ಧಿಯಲ್ಲಿರ್ಬೇಕು, ನಾವು ತಂದೆಯ ನೆನ್ಪಲ್ಲಿರ್ತಾ ಸತೋಪ್ರಧಾನರಾಗ್ಬೇಕಾಗಿದೆ ಅಂತ. ಈ ಚಿಂತೆ ನಮ್ಗಿರ್ಬೇಕು, ನಾವು ಸತೋಪ್ರಧಾನರಾಗ್ಬೇಕು ಅಂತ. ನೆನಪು ಈ ರೀತಿ ಪಕ್ಕ ಆಗಿರ್ಬೇಕು, ಲಾಸ್ಟ್ ಅಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪು ಬರಬಾರ್ದು.
ಬಹಳ ಕಾಲದ ಅಭ್ಯಾಸ ಬೇಕು. ಪ್ರದರ್ಶನಿಯಲ್ಲೂ ಫಸ್ಟ್ ಇದು ತಿಳಿಸ್ಕೊಡ್ಬೇಕು. ಇವರು ಎಲ್ಲರ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅಂತ ತಂದೆ ಪರಿಚಯ ಕೊಡ್ಬೇಕು ಫಸ್ಟ್. ಇವರು ಎಲ್ಲರ ತಂದೆ ಪತಿತ ಪಾವನ ಸದ್ಗತಿ ದಾತ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂತ ತಿಳಿಸ್ಬೇಕು. ಇದು ನಿಮ್ ಮಕ್ಳಿಗೆ ಗೊತ್ತಿದೆ, ತಂದೆ ಸಂಗಮ್ ಯುಗದಲ್ಲಿ ಬರ್ತಾರೆ, ಅವರೇ ರಾಜಯೋಗವನ್ನ ಕಲ್ಸ್ಕೊಡ್ತಾರೆ. ಪತಿತ ಪಾವನ ಅಂತ ಒಬ್ಬರಿಗೇನೆ ಹೇಳಲಾಗತ್ತೆ, ಬೇರೆ ಯಾರಿಗೂನು ಪತಿತ ಪಾವನ ಅಂತ ಹೇಳಲಿಕ್ಕೆ ಆಗಲ್ಲ. ಗಡಿ ಬಾಬು ಅವರು ತಂದೆ ನೆನಪು ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಯಾಕೆಂದ್ರೆ ನೆನ್ಪಿಂದನೇ ಆತ್ಮ ಸತೋಪ್ರಧಾನ ಆಗ್ಲಿಕ್ ಸಾಧ್ಯ. ಮೊದಲು ತಂದೆ ಪರಿಚಯವನ್ನ ಕೊಡ್ಬೇಕು ಯಾರೇ ಬಂದ್ರೆ. ಒಬ್ಬೊಬ್ಬರಿಗೇನೆ ಒಂದೊಂದ್ ಚಿತ್ರದ ಅರ್ಥ ಕೂರ್ಸಿ ಹೇಳ್ಬೇಕು ಅಂದ್ರೆ ಇಷ್ಟು ದೊಡ್ಡ ಗ್ರೂಪ್ ಬಂದ್ಬಿಟ್ರೆ ಪ್ರದರ್ಶನಿಯಲ್ಲಿ ತಿಳಿಸ್ಲಿಕ್ ಆಗಲ್ಲ ಅಲ್ಲ. ಆದ್ರಿಂದ ಬಾಬಾ ಹೇಳ್ತಾರೆ ಫಸ್ಟ್ ತಂದೆ ಚಿತ್ರದ ಮೇಲೆ ತಿಳಿಸ್ಕೊಡಿ, ಅದೇ ಮುಖ್ಯ ಆಗಿದೆ. ಅದ್ರಲ್ಲಿ ತಿಳಿಸ್ಕೊಡ್ಬೇಕು. ಭಕ್ತಿ ಅಂತೂ ಅತಃ ಆಗಿದೆ, ಆದ್ರೆ ಈ ಜ್ಞಾನ ಒಂದೇ. ಎಷ್ಟೆಲ್ಲ ಯುಕ್ತಿಗಳು ಮಕ್ಳಿಗೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ. ಪತಿತ ಪಾವನ ತಂದೆ ಒಬ್ರೇ ಆಗಿದ್ದಾರೆ, ಮತ್ತೆ ದಾರಿನೂ ಒಂದೇ ಆಗಿದೆ. ಇದನ್ ತಿಳಿಸ್ಕೊಡ್ಬೇಕು. ಗೀತೆ ಭಗವಂತ ಬಂದ್ ಯಾವಾಗ ತಿಳಿಸ್ಕೊಟ್ರು ಅನ್ನೋದು ಸಹ ಭಕ್ತರಿಗೆ ಗೊತ್ತಿಲ್ಲ. ದ್ವಾಪರ ಯುಗವನ್ನ ಸಂಗಮ ಯುಗ ಅಂತ ಹೇಳಲಿಕ್ ಆಗಲ್ಲ. ಯುಗದಲ್ಲೂ ತಂದೆ ಬರೋದಿಲ್ಲ. ಮನುಷ್ಯರಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಇದ್ರಲ್ಲಿ. 4 ಯುಗಗಳು ಅಂದ್ರೆ 4 ಅವತಾರನೂ ಅಲ್ಲ, 24 ಅವತಾರ ಅಂತ ಹೇಳ್ಬಿಟ್ರಲ್ವಾ. ಸೊ ಎಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇಡೀ ದಿನ ಇದೇ ವಿಚಾರಗಳು ನಡಿಬೇಕು, ಹೇಗೆ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಂತ. ಅದಕ್ಕೋಸ್ಕರ ಬಾಬಾ ಅವ್ರ ಸೇವೆಗೋಸ್ಕರ ಬಾಬಾ ಡೈರೆಕ್ಷನ್ ಕೊಡ್ಬೇಕಾಗತ್ತೆ. ಎಲ್ಲರಿಗೂ ಈ ರೀತಿ ನಡೆಯತ್ತಾ? ಸೇವಾದ ಮಾತು ಬುದ್ಧಿಯಲ್ಲಿ ನಡೀತಾ ಇರತ್ತಾ? ಬಾಬಾ ಅವರ ಪರಿಚಯ ಹೇಗ್ ಕೊಡ್ಲಿ ಅಂತ. ಆತ್ಮ ಮತ್ತೆ ಬಾಬಾ ಪಕ್ಕ ಆಗೋದಕ್ ಮುಂಚೆ 3ನೇ ಲೆಸನ್ ಕೊಡ್ಲೇಬಾರ್ದು ಯಾರಿಗೂ, ಯಾಕೆಂದ್ರೆ ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ. ಹೆಂಗ್ ತಿಳಿಸ್ಕೊಡ್ಬೇಕು, ಸೇವೆ ಮಾಡ್ಬೇಕು ಅಂತಾನು ಬಾಬಾ ಅವ್ರಿಗೆ ಡೈರೆಕ್ಷನ್ ಕೊಡ್ಬೇಕಾಗತ್ತೆ. ಟೇಪಲ್ಲೂ ಮುರಳಿಯನ್ನ ಕೇಳ್ಬೋದಾಗಿದೆ. ಕೆಲವ್ರು ಹೇಳ್ತಾರೆ ಟೇಪಲ್ ನಾವು ಕೇಳ್ತಿದೀವಿ, ಯಾಕೆ ನಾವು ಡೈರೆಕ್ಟ್ ಹೋಗಿ ಬಾಬಾ ಅವ್ರ ಮುರಳಿ ಕೇಳ್ಬಾರ್ದು ಅಂತ. ಅದಕ್ಕೆ ಸಮ್ಮುಖದಲ್ಲಿ ಬಂದು ಕೇಳ್ತಾರೆ. ಸಾಕಾರ ಬಾಬಾ ಇದ್ದಾಗ ಆ ಸೆಳೆತ ಇತ್ತಲ್ಲ, ಸೊ ಸಮ್ಮುಖದಲ್ಲಿ ಹೋಗಿ ಕೇಳ್ಬೇಕಂತ. ಮಕ್ಕಳು ಬಹಳ ಸೇವೆ ಮಾಡ್ಬೇಕಾಗಿದೆ, ಅನೇಕರಿಗೆ ದಾರಿಯನ್ನ ತೋರಿಸ್ಬೇಕು. ಪ್ರದರ್ಶನಿಯಲ್ಲಿ ಬಂದವರು ಅನೇಕರು ಬರ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಹೊರಗಡೆ ಹೋದ ತಕ್ಷಣ ವಾಯುಮಂಡಲದಲ್ಲಿ ಬಂದು ಕೇಳಿರೋ ಜ್ಞಾನ ಎಲ್ಲ ಹೊಟ್ಟೋಗ್ಬಿಡುತ್ತೆ ಬುದ್ಧಿಯಿಂದ. ಈ ರೀತಿ ಎಲ್ಲ ನಾವು ಸಹ ಜ್ಞಾನ ರತ್ನಗಳನ್ನ ಕೇಳಿ ಹೊರಗಡೆ ಹೋದ ತಕ್ಷಣ ಎಲ್ಲ ಮರ್ತೋಗ್ಬಿಡೋದಲ್ಲ. ಏನೆಲ್ಲ ಇಂಪಾರ್ಟೆಂಟ್ ಮಾತುಗಳು ಬಾಬಾ ಇಡೀ ದಿನಕ್ಕೆ ಹೇಳ್ತಾರ ಅದನ್ನ ನೋಟ್ ಮಾಡ್ಕೋಬೇಕು. ಮುರ್ಲಿ ಕೇಳ್ತಾ ಏನ್ ಹೃದಯಕ್ ನಾಟ್ ಬಿಡುತ್ತೆ ಅಂತ ಮಾತುಗಳನ್ನ ನೋಟ್ ಮಾಡ್ಕೋಬೇಕು. ಅದನ್ನ ಧಾರಣೆಯಲ್ಲಿ ತರ್ಬೇಕು, ಚಿಂತನೆ ಮಾಡ್ಬೇಕು. ಯಾಕೆ ಹೊಟ್ಟೋಗುತ್ತೆ ಅಂತಾರೆ ಬಾಬಾ ಅಂದ್ರೆ, ಬಾಬಾ ಅವ್ರು ಹೇಳಿರೋ ಮಾತುಗಳು ಯಾಕೆ ಹೊಟ್ಟೋಗುತ್ತೆ ಅಂದ್ರೆ, ಸ್ಮರಣೆ ಮಾಡಲ್ಲ ಇಡೀ ದಿನ ನಾವು. ಸೊ ಸ್ಮರಣೆ ಮಾಡಲ್ಲ, ಆದ್ರಿಂದ ಹಂಗಾಗತ್ತೆ. ಆದ್ರಿಂದ ಬಾಬಾ ಹೇಳ್ತಾರೆ ಪದೇ ಪದೇ ಅದನ್ನ ನಾವು ರಿಪೀಟ್ ಮಾಡ್ಬೇಕಾಗಿದೆ. ಹೊರಗಡೆ ಹೋಗಿದ ತಕ್ಷಣ ಮಾಯೆ ಎಳ್ಕೊಂಡ್ಬಿಡುತ್ತೆ ನಮ್ಮನ್ನ. ಸೊ ಫಾಲೋ ಅಪ್ ಮಾಡಿ ನೆನಪ್ ತರಿಸಿ ಪರಸ್ಪರ ಒಬ್ರಿಗೊಬ್ರು ಅಂತಾರೆ ಬಾಬಾ. ಇಲ್ಲ ಅಂದ್ರೆ ಮಾಯೆ ಎಳ್ಕೊಂಡ್ಬಿಡುತ್ತೆ ನಮ್ಮನ್ನ, ಆ ಕಡೆ ಬುದ್ಧಿಯನ್ನ. ಎಲ್ಲಾನು ತಮ್ಮ ಬಿಸ್ನೆಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಮಧುಬನದ ಗಾಯನ ಇದೆ, ಅಲ್ಲಿ ಏನು ಕೆಲ್ಸಗಳು ಇರಲ್ಲ. ಬಾಬಾ ಅವ್ರ ನೆನಪು ಮಾಡೋದ್ ಬಿಟ್ಟು. ಇವಾಗಂತೂ ನಿಮ್ಗೆ ತಿಳುವಳಿಕೆ ಸಿಕ್ಕಿದೆ. ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಯಾವ್ದ್ರ ಬಗ್ಗೆ? ಗೀತೆ ಭಗವಂತ ಯಾರು? ಹಿಂದೆ ನಿಮ್ಗೂ ಗೊತ್ತಿರ್ಲಿಲ್ಲ ಅಲ್ಲ. ಸೊ ಹಿಂದೆ ನೀವೇನ್ ಮಾಡ್ತಿದ್ರಿ, ಎಲ್ಲಾರ ಮುಂದೆ ಹೋಗಿ ತಲೆ ಬಾಗ್ತಿದ್ರಿ. ಈಗಂತೂ ಬಿಲ್ಕುಲ್ ಭಕ್ತಿಯನ್ನ
ಚೇಂಜ್ ಬಿಟ್ಟಿದ್ದೀರಲ್ಲ, ಬಿಲ್ಕುಲ್ ಚೇಂಜ್ ಆಗ್ಬಿಟ್ಟಿದ್ದೀರಲ್ವಾ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಾ, ಬುದ್ಧಿಯಲ್ಲಿ ಎಲ್ಲಾ ಜ್ಞಾನ ಬಂದ್ಬಿಟ್ಟಿದೆ. ಭಕ್ತಿಯಿಂದ ಜ್ಞಾನದ ಫಲ ಸಿಕ್ಕಿದೆ, ಅದರಿಂದ ನಮ್ ಸದ್ಗತಿ ಆಗಿದೆ ಅನ್ನೋದು ನಮ್ ಬುದ್ಧಿಯಲ್ಲಿ ಕ್ಲಿಯರ್ ಆಗ್ಬಿಟ್ಟಿದೆ ಅಲ್ಲ. ಬೇರೆಯವ್ರಿಗೆ ಹೆಂಗ್ ಗೊತ್ತಾಗತ್ತೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರ್ ಯಾರು ಅಂತ? ನಮ್ಗೆ ಜ್ಞಾನ ಇರೋದ್ರಿಂದ ನಮ್ಗೆ ಗೊತ್ತಿದೆ ನಾವೇ ವಾಸ್ತವದಲ್ಲಿ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀವಿ ಅಂತ. ಈ ಸಮಯದಲ್ಲೇ ಬ್ರಹ್ಮದ್ವಾರ ಸ್ಥಾಪನೆ ಆಗ್ತಿದೆ. ಇದ್ರಲ್ಲಿ ಬ್ರಾಹ್ಮಣ ಕುಲನು ಖಂಡಿತ ಬೇಕಾಗಿದೆ. ಸಂಗಮ್ ಯುಗದಲ್ಲೇ ಬ್ರಾಹ್ಮಣ ಕುಲ ಅನ್ನೋದಿರುತ್ತೆ. ಹಿಂದೆ ಬ್ರಾಹ್ಮಣರ ಜುಟ್ಟು ಬಹಳ ಫೇಮಸ್ ಇತ್ತು. ಅವ್ರ ಜುಟ್ಟಿಂದ, ಅವ್ರ ಜನ್ವಾರದಿಂದ ಇವರು ಹಿಂದೂಗಳಾಗಿದ್ದಾರೆ ಅಂತ ಗುರ್ತಿಸ್ತಿದ್ರು. ಆದ್ರೆ ಈಗಂತೂ ಈ ಚಿಹ್ನೆಗಳನ್ನು ಹೊಟ್ಟೋಗ್ಬಿಟ್ಟಿದೆ. ಯಾಕೆಂದ್ರೆ ಇದನ್ನ ಯಾರು ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಗುರ್ತಿಸಕ್ಕಾಗಲ್ಲ. ಈಗ ನಿಮ್ಗ್ ಗೊತ್ತಿದೆ ನಾವು ಬ್ರಾಹ್ಮಣರಾಗಿದ್ದೀವಿ, ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ಬ್ರಾಹ್ಮಣರಾದ ನಂತರನೇ ನಾವು ದೇವತೆಗಳಾಗ್ಲಿಕ್ಕೆ ಸಾಧ್ಯ. ಬ್ರಾಹ್ಮಣರೇ ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡಿದರೆ, ಯೋಗ ಬಲದಿಂದ ಸತೋಪ್ರಧಾನರಾಗ್ತಿದೀವಿ. ಮತ್ತೆ ಬಾಬಾ ನಮ್ಗೆ ನೆನಪು ತರಿಸ್ತಿದ್ದಾರೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಯಾವುದೇ ಆಸುರಿ ಗುಣ ಅನ್ನೋದು ಇರಬಾರ್ದೀಗ. ಪರಸ್ಪರ ಲೂನ್ ಪಾನಿ ಅಂದ್ರೆ ಒಬ್ರು ನೋಡಿದ್ರೆ ಒಬ್ರು ಆಗಲ್ಲ, ಹಂಗಿರ್ಬಾರ್ದು ನಮ್ಮಲ್ಲಿ ಅಂತ. ಈ ಚೆಕಿಂಗ್ ನಮ್ಮಲ್ಲಿ ಇರ್ಬೇಕು. ಇದು ಯಜ್ಞ ಆಗಿದೆ. ಯಜ್ಞದಿಂದನೇ ಎಲ್ಲರ ಪಾಲನೆ ಅನ್ನೋದು ಆಗ್ತಾ ಇದೆ. ಯಜ್ಞದಲ್ಲಿ ನೋಡ್ಕೊಳ್ಳುವಂತಹ, ಅದನ್ನ ಸಂಭಾಲನೆ ಮಾಡುವಂತಹ ಟ್ರಸ್ಟಿಗಳು ಇರ್ತಾರೆ. ಯಜ್ಞದ ಮಾಲೀಕರು ಶಿವ್ ಬಾಬಾ ಆಗಿದ್ದಾರೆ. ಬ್ರಹ್ಮನೂ ಸಹ ಏನಾಗಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಜ್ಞ ಶಿವ್ ಬಾಬಂದಾಗಿದೆ, ಅವ್ರು ಅದರ ಮಾಲೀಕ ಆಗಿದ್ದಾರೆ. ಅದನ್ನ ಸಂಭಾಲನೆ ಮಾಡೋ ಟ್ರಸ್ಟಿಗಳಿದ್ದಾರೆ. ಬ್ರಹ್ಮ ಬಾಬಾನೂ ಸಹ ಟ್ರಸ್ಟಿ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲರೂ ಏನಾಗಿದ್ದೀವಿ, ಟ್ರಸ್ಟಿಗಳಾಗಿದ್ದೀವಿ. ಸ್ವಲ್ಪನೂ ಸ್ವಪ್ನ ಸಂಕಲ್ಪದಲ್ಲಿ ಅಭಿಮಾನ ಇರಬಾರ್ದು. ಅಭಿಮಾನ ಇರೋದ್ರಿಂದಾನೇ, ಅವಗುಣಗಳ ಕಾರಣನೇ ಪರಸ್ಪರ ಉಪ್ಪು ನೀರ್ ತರ ಆಗ್ಬಿಡ್ತೀವಿ. ಪರಸ್ಪರ ಮಾತಾಡಲ್ಲ, ಹೊಂದ್ಕೊಂಡ್ ನಡಿಯಲ್ವಲ್ಲ. ಏನೇ ಮಾತು ಬಂದ್ರು ಅದೇ ಸಮಯದಲ್ಲಿ ಫುಲ್ ಸ್ಟಾಪ್ ಇಡ್ಬೇಕು. ಸಂಬಂಧಗಳ ಹಾಳಾಗಕ್ ಬಿಡ್ಬಾರ್ದು. ಪರಸ್ಪರ ಕ್ಲಿಯರ್ ಮಾಡ್ಕೊಳ್ಳಿ. ಆದ್ರೆ ಸಂಬಂಧಗಳಲ್ಲಿ ಹಂಗೆ ಹಿಂಗೆ ನಡ್ಕೋಬಾರ್ದು. ಏನೇ ಇದ್ರು ಮಾತುಗಳು ಪರಸ್ಪರ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಪರಸ್ಪರ ಹಂಗೆ ಹಿಂಗೆ ಇರೋದು ಬಾಬನ್ ಡಿಸ್ರಿಗಾರ್ಡ್ ಆಗಿದೆ. ಡಿಟ್ಯಾಚ್ ಆಗ್ಬಿಡೋದು, ಮಾತಾಡದೆ ಇರೋದು, ಇದು ಘೃಣ ಸಂಸ್ಕಾರ ಆಗಿದೆ. ಅದ್ರಿಂದ ಬಾಬಾ ಹೇಳ್ತಾರೆ, ಯಜ್ಞವನ್ನ ನೋಡ್ಕೋಬೇಕಾಗತ್ತೆ. ನೀವೆಲ್ಲ ಟ್ರಸ್ಟಿಗಳಾಗಿದ್ದೀರಾ. ನಿಮ್ ಮಕ್ಕಳಿಗೆ ಏನೆಲ್ಲ ಬೇಕಾಗಿದೆ ಯಜ್ಞದಿಂದನೇ ತಗೋಬೇಕು. ಬೇರೆಯವರಿಂದ ತಗೊಂಡ್ ನೀವು ಹಾಕೊಂಡ್ರೆ ಅವರೇ ನೆನಪು ಬರ್ತಾ ಇರ್ತಾರೆ. ಇದ್ರಲ್ಲಿ ಬುದ್ಧಿಯ ಲೈನ್ ಬಹಳ ಕ್ಲಿಯರ್ ಬೇಕಾಗಿದೆ. ಅಂದ್ರೆ ಪುರುಷಾರ್ಥದಲ್ಲಿ ಬುದ್ಧಿಯ ಲೈನ್ ಕ್ಲಿಯರ್ ಬೇಕು. ಬೇರೆಯವರಿಂದ ತಗೊಂಡ್ ಅದನ್ನ ಯೂಸ್ ಮಾಡ್ತೀವಂದ್ರೆ ಅವ್ರ ನೆನಪು ಬರ್ತಾರೆ, ಬಾಬಾ ನೆನಪರಲ್ಲ. ಆದ್ರಿಂದ ಬಾಬಾ ಇದ್ರ ಕಡೆ ಅಟೆನ್ಷನ್ ತರಿಸ್ತಿದ್ದಾರೆ. ಈಗ ನಾವು ವಾಪಸ್ ಹೋಗ್ಬೇಕಾಗಿದೆ, ಸಮಯ ಬಹಳ ಕಡಿಮೆ ಇದೆ. ಆದ್ರಿಂದ ನೆನಪಿನ ಯಾತ್ರೆಯನ್ನ ಪಕ್ಕಾ ಮಾಡ್ಕೋಬೇಕಾಗಿದೆ. ಇದೇ ಪುರುಷಾರ್ಥ ಮಾಡ್ಬೇಕು ನಾವು. ಎಷ್ಟೇ ಏನೇ ಸೇವೆ ಮಾಡಿದ್ರುನು ನಮ್ ಬುದ್ಧಿಯಲ್ಲಿ ಇರ್ಬೇಕು, ಬಾಬಾ ಮಾಡಿಸ್ತಿದ್ದಾರೆ ಅಂತ ಅದರ ಅಭಿಮಾನ ಬರ್ಬಾರ್ದು. ಅಥವಾ ಸೇವೆಯಲ್ಲಿ ನಮ್ಮ ಮತವನ್ನ ಬುದ್ಧಿಯಲ್ಲಿ ಮಿಕ್ಸ್ ಮಾಡ್ಬಾರ್ದು. ಏನ್ ಬಾಬಾ ಅವ್ರು ನಮ್ಗೆ ಶ್ರೀಮತ ಕೊಟ್ಟಿದ್ದಾರೆ ಅದ್ರಂತೆ ನಡಿಬೇಕು, ಬೇರೆ ತರ ನಡಿಬಾರ್ದು. ಇಷ್ಟು ಅಟೆನ್ಷನ್ ನಮ್ಮ ಮೇಲೆ ಇಟ್ಕೋಬೇಕು. ಚೆಕಿಂಗ್ ಅನ್ನ ನಾವು ಮಾಡ್ಬೇಕಾಗಿದೆ. ಅದಕ್ಕೇನೆ ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪ ಸಮಯ ಇದೆ, ನೆನಪಿನ ಯಾತ್ರೆ ಪಕ್ಕಾ ಮಾಡ್ಕೋಬೇಕು. ಇದೇ ಪುರುಷಾರ್ಥ ಮಾಡ್ಬೇಕು. ಇಡೀ ದಿನ ನೋಡ್ತಾ, ಕೇಳ್ತಾ, ಮಾತಾಡ್ತಾ ಏನೇ ಮಾಡ್ತಾ ಇದ್ರು ಬುದ್ಧಿ ಯೋಗವನ್ನ ತಂದೆ ಜೊತೆ ಜೋಡಿಸ್ಬೇಕಾಗಿದೆ. ತಂದೆಯ
ನೆನಪು ತಂದೆ ನಮ್ ಕಣ್ಣುಗಳಲ್ಲಿ ಸಮಾವೇಶ ಆಗಿರ್ಬೇಕು. ಅಷ್ಟು ಪ್ರೀತಿ ಬಾಬಾ ಅವ್ರ ಜೊತೆ ಇರ್ಬೇಕು. ಪ್ರತಿ ಸಂಬಂಧದಲ್ಲಿ ಬಾಬಾ ಅವ್ರನ್ನ ನೆನ್ಪ್ ಮಾಡಿ, ಆಗ ನೆನ್ಪ್ ಈಸಿ ಆಗ್ಬಿಡುತ್ತೆ. ಒಳ್ಳೇದು. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते। ಬಾಬಾ ಅವ್ರಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಶ್ವಾಸ ಶ್ವಾಸ ಅದೂನು ಕಡಿಮೆನೆ. ಯಾಕೆಂದ್ರೆ ಪ್ರತಿನಿತ್ಯ ಬಾಬಾ ಅವ್ರು ಎಷ್ಟು ಪಾಲನೆ ಪ್ರೀತಿಯನ್ನ ನಮಗೆ ಮಾಡ್ತಿದ್ದಾರೆ, ಬೇರೆ ಯಾರ್ ಮಾಡ್ತಾರೆ. ಜ್ಞಾನ ರತ್ನಗಳಿಂದ ನಮ್ಮನ್ನ ಸಂಪನ್ನ ಮಾಡ್ತಿದ್ದಾರೆ, ಪ್ರೀತಿಯನ್ನ ಮಾಡ್ತಿದ್ದಾರೆ. ಖಜಾನೆಯನ್ನ ಕೊಡ್ತಾ ಕೊಡ್ತಾ ಬಾಬಾ ಅವ್ರು ಎಷ್ಟು ನಮ್ಗೆ ಸಹಯೋಗವನ್ನ ಕೊಡ್ತಿದ್ದಾರೆ. ಪ್ರಾಪ್ತಿಗಳ ಆಧಾರದಿಂದನೂ ಯೋಚನೆ ಮಾಡಿದ್ರೆ ನಮ್ ಹೃದಯ ತುಂಬಿ ಬರುತ್ತೆ ಅಲ್ವಾ, ಅವ್ರ ನೆನ್ಪ್ ಮಾಡಿದಾಗ. ಧಾರಣೆಗೋಸ್ಕರ ಮುಖ್ಯ ಸಾರ, ತನ್ನ ಉನ್ನತಿಗೋಸ್ಕರ ಆತ್ಮೀಯ ಸೇವೆಯಲ್ಲಿ ಬ್ಯುಸಿ ಇರ್ಬೇಕಾಗಿದೆ. ಏನೆಲ್ಲ ಜ್ಞಾನ ರತ್ನಗಳು ಸಿಕ್ಕಿದೆ ಅದನ್ನ ಧಾರಣೆ ಮಾಡಿ ಬೇರೆಯವ್ರಿಗೆ ಮಾಡಿಸ್ಬೇಕು. ತಮ್ಮನ್ನ ಚೆಕ್ ಮಾಡ್ಕೋಬೇಕು, ನಮ್ಮಲ್ಲಿ ಯಾವುದೇ ಆಸುರಿ ಗುಣಗಳಿಲ್ಲ ತಾನೆ. ಎರಡನೇ ಚೆಕ್ಕಿಂಗು, ನಾವು ಟ್ರಸ್ಟಿ ಆಗಿ ನಡೀತಿದೀವ. ಮೂರನೇದು, ನಾವು ಪರಸ್ಪರ ಒಬ್ರು ನೋಡಿದ್ರೆ ಒಬ್ರು ಆಗಲ್ಲ ಆ ರೀತಿ ಇಲ್ಲ ತಾನೆ. ಬುದ್ಧಿಯ ಲೈನ್ ಕ್ಲಿಯರ್ ಇದೆಯಾ? ಸೊ 4 ಮಾತುಗಳ ಚೆಕ್ಕಿಂಗ್ ಅನ್ನ ಬಾಬಾ ಹೇಳ್ತಿದ್ದಾರೆ. ನಮ್ಮಲ್ಲಿ ಆಸುರಿ ಗುಣಗಳಿಲ್ಲ ತಾನೆ, ಟ್ರಸ್ಟಿ ಆಗಿ ನಡೀತಿದೀವ, ಪರಸ್ಪರ ಒಬ್ರು ನೋಡಿದ್ರೆ ಒಬ್ರು ಆಗಲ್ಲ ಆ ರೀತಿ ಇಲ್ಲ ತಾನೆ, ಮತ್ 4ನೇದು ಬುದ್ಧಿಯ ಲೈನ್ ಕ್ಲಿಯರ್ ಇದೆಯಾ? ಸೇವೆ ಫೀಲ್ಡ್ ಅಲ್ಲಿ ನಮ್ ಕೈಲಾದ್ರೆ ಯೋಗಯುಕ್ತವಾಗಿದ್ದು ಸೇವೆಯನ್ ಮಾಡ್ಬೇಕು, ಆಗಲ್ಲ ಅಂದ್ರೆ ಮಾಡ್ಬಾರ್ದು. ಇದು ಸಿಂಪಲ್ ಮಾತು. ಸಂಬಂಧಗಳಲ್ಲಿ ಪರಸ್ಪರ ಘರ್ಷಣೆಯಲ್ಲಿ ಬರೋದು ಅಂದ್ರೇನೆ ಡಿಸ್ಸರ್ವಿಸ್. ಇದನ್ನ ಮಾಡಬಾರ್ದಾಗಿದೆ. ಲೈನ್ ಕ್ಲಿಯರ್, ಅದಕ್ಕೆ ಬಾಬಾ ಹೇಳ್ತಿದ್ರು. ಸೇವೆಯಲ್ಲಿ ಆತ್ಮರ ಜೊತೆ ಲೆಕ್ಕಾಚಾರ ಇಟ್ಕೋಬಾರ್ದು. ನಾವು ಏನೇ ತಗೋಬೇಕಂದ್ರೆ ಬಾಬಾ ಅವರಿಂದ ತಗೋಬೇಕು. ಬಾಬಾ ಅವ್ರ ಜೊತೆ ಲೈನ್ ಬುದ್ಧಿಯೋಗ ಲೈನ್ ಕ್ಲಿಯರ್ ಇರ್ಬೇಕಂದ್ರೆ ಏನೇ ತಗೋಬೇಕಂದ್ರೆ ಬಾಬಾ ಅವ್ರ ಹತ್ರ ತಗೋಬೇಕು, ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗ್ತಾ ಇರತ್ತೆ ಬುದ್ಧಿ. ವರದಾನ ಆಗಿದೆ ಹೇಳೋದು, ಯೋಚನೆ ಮಾಡೋದು ಮತ್ತೆ ಮಾಡೋದು, ಮೂರನ್ನು ಸಮಾನ ಮಾಡಿಕೊಳ್ಳುವಂತಹ ಜ್ಞಾನಿತು ಆತ್ಮಗಳಾಗಿ. ಹೇಳೋದು, ಯೋಚನೆ ಮಾಡೋದು ಮತ್ತೆ ಮಾಡೋದು, ಈ ಮೂರರನ್ನ ಸಮಾನ ಮಾಡಿಕೊಳ್ಳುವಂತಹ ಜ್ಞಾನಿತು ಆತ್ಮ ಭಾವ. ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುವಂತಹ ಸಮಯ ಸಮೀಪ ಬರ್ತಾ ಇದೆ. ಆದ್ರಿಂದ ಬಲಹೀನತೆಗಳ ನಂದು ಅನ್ನೋದನ್ನ ಅಥವಾ ವ್ಯರ್ಥದ ಆಟವನ್ನ ಸಮಾಪ್ತಿ ಮಾಡಿ ಹೇಳೋದು, ಯೋಚನೆ ಮಾಡೋದು ಮತ್ತೆ ಮಾಡೋದನ್ನ ಸಮಾನ ಮಾಡ್ಕೊಳ್ಳಿ. ಆವಾಗ್ಲೇನೆ ಹೇಳಲಾಗತ್ತೆ ಜ್ಞಾನ್ ಸ್ವರೂಪ. ಬಲಹೀನತೆಗಳ ನನ್ನತನವನ್ನ ಅಥವಾ ವ್ಯರ್ಥದ ಆಟವನ್ನ ಸಮಾಪ್ತಿ ಮಾಡಿ ಹೇಳೋದು, ಯೋಚನೆ ಮಾಡೋದು, ಮಾಡೋದು, ಮೂರರನ್ನ ಸಮಾನ ಮಾಡ್ಕೊಳ್ಳಿ. ಅದಕ್ಕೇನೆ ಹೇಳಲಾಗತ್ತೆ ಜ್ಞಾನ ಸ್ವರೂಪ ಅಂತ ಹೇಳ್ತಿದ್ದಾರೆ ಬಾಬು. ಮತ್ತೆ ಯಾರು ಈ ರೀತಿ ಜ್ಞಾನ ಸ್ವರೂಪ ಜ್ಞಾನಿತು ಆತ್ಮಗಳಾಗಿದ್ದಾರೆ, ಅವರ ಪ್ರತಿ ಕರ್ಮ, ಸಂಸ್ಕಾರ, ಗುಣ ಹಾಗೂ ಕರ್ತವ್ಯ ಸಮರ್ಥ ತಂದೆಯ ಸಮಾನ ಆಗಿರತ್ತೆ. ಅಂದ್ರೆ ಅಂಥ ಆತ್ಮಗಳ ಕರ್ಮ, ಸಂಸ್ಕಾರ, ಗುಣ, ಕರ್ತವ್ಯ ಸಮರ್ಥ ತಂದೆಯ ಸಮಾನ ಆಗಿರತ್ತೆ. ಅವಗುಣಗಳ ಕಾರಣನೇ ನಾವೇನ್ ಜ್ಞಾನ ಹೇಳ್ತೀವಿ ಆ ರೀತಿ ನಮ್ಮ ನಡವಳಿಕೆ ಇಲ್ಲದೆ ಇದ್ದಾಗ ಈ ಮಾತಿನ ಬಗ್ಗೆ ಬಹಳ ಅಟೆನ್ಷನ್ ಕೊಡ್ಬೇಕು. ಸಮಯ ಪ್ರಮಾಣ. ನಾನ್ ಆತ್ಮ ಖುದ್ ಸಂತುಷ್ಟ ಆಗಿರ್ಬೇಕು. ನಾವೇನ್ ಹೇಳ್ತೀವಿ, ನಾವೇನ್ ಕೇಳ್ತೀವಿ ಅದನ್
ಆ ಮಾಡ್ಬೇಕಾಗಿದೆ. ಅದೇ ರೀತಿ ಸಮಾನ ಇಟ್ಕೋಬೇಕು. ಜ್ಞಾನ ಸ್ವರೂಪಿ ಜ್ಞಾನಿತ್ವ ಆತ್ಮಗಳದ್ದು ಒಂದು ಲಕ್ಷಣ ಪ್ರತಿಯೊಂದು ತಂದೆ ಸಮಾನ ಆಗಿರತ್ತೆ. ಎರಡನೇದು ಅವ್ರೆಂದೂ ವ್ಯರ್ಥದ ವಿಚಿತ್ರ ಆಟಗಳಲ್ಲಿ ಬರಲ್ಲ. ಅಂದ್ರೆ ಆ ಆಟನ ಆಡಲ್ಲ, ವ್ಯರ್ಥದ ಆಟನ ಆಡಲ್ಲ. ಅಂತ ಮಕ್ಕಳು ಸದಾ ಪರಮಾತ್ಮನ ಮಿಲನದ ಆಟದಲ್ಲಿ ಬ್ಯುಸಿ ಆಗಿರ್ತಾರೆ. ಒಬ್ಬ ತಂದೆಯ ಜೊತೆ ಮಿಲನವನ್ನ ಮಾಡ್ತಾರೆ, ಜೊತೆಗೆ ಬೇರೆಯವ್ರನ್ನೂ ತಂದೆಯ ಸಮಾನ ಮಾಡ್ತಾರೆ. ಸೊ 4 ಲಕ್ಷಣಗಳು ಬಾಬಾ ಹೇಳ್ತಾರೆ. ಎಲ್ಲಾ ತಂದೆಯ ಸಮಾನ, ವ್ಯರ್ಥದ ಆಟದಲ್ಲಿ ಬರಲ್ಲ, ಪರಮಾತ್ಮನ ಜೊತೆ ಮಿಲನದ ಆಟದಲ್ಲಿ ಬ್ಯುಸಿ ಆಗಿರ್ತಾರೆ, ಮತ್ತೆ ಬೇರೆಯವ್ರನ್ನ ತಂದೆ ಸಮಾನ ಮಾಡ್ತಾರೆ. ಸ್ಲೋಗನ್ ಆಗಿದೆ, ಸೇವೆಗಳ ಉಮಂಗ ಸಣ್ಣ ಸಣ್ಣ ಕಾಯಿಲೆಗಳನ್ನು ಮರ್ಜ್ ಮಾಡ್ಬಿಡತ್ತೆ, ಆದ್ರಿಂದ ಸದಾ ಸೇವೆಯಲ್ಲಿ ಬ್ಯುಸಿ ಇರಿ. ಅಂದ್ರೆ ಸೇವೆ ಉಮಂಗ ಉತ್ಸಾಹ ದೇಹದ ಸಣ್ಣ ಸಣ್ಣ ಕಾಯಿಲೆಗಳೆಲ್ಲ ಮರ್ಜ್ ಆಗ್ಬಿಡತ್ತೆ. ಸೊ ಸೇವೆಯಲ್ಲಿ ಸದಾ ಬ್ಯುಸಿ ಇರಿ ಅಂತಾರೆ. ಏನು ಕೆಲ್ಸ ಇಲ್ದೆ ಇದ್ರೆ ಏನ್ ನೋವುಗಳು ಇಲ್ದೆ ಇರೋವೆಲ್ಲ ಎತ್ ಕಾಣ್ಸುತ್ತೆ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ತಮ್ಮನ್ ತಾವು ಬ್ಯುಸಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಜವಾಬ್ದಾರಿ ಬಾಬಾ ಅವ್ರು ಕೊಟ್ಟಿದಾರಲ್ಲ ನಮ್ಮ ಮಕ್ಕಳಿಗೆ. ಬಾಬಾ ಏನ್ ಅಂಡರ್ಲೈನ್ ಮಾಡ್ಸಿದ್ರು ನಮ್ಗೆ ಈ ದಿನ, ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತ. ಶ್ರೀಮತ ಎಷ್ಟು ನಾವ್ ಫಾಲೋ ಮಾಡ್ತೀವಿ, ಮನ್ಸ ವಾಚ ಕರ್ಮಣ ಸಮಾನ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಹಿಡ್ಸಲ್ಲ ನಮ್ದು. ಎಲ್ಲ ಶ್ರೀಮತ ಪ್ರಮಾಣ ಇರ್ಬೇಕು, ನಮ್ಮ ಸಂಸ್ಕಾರ ಗುಣ ಕರ್ಮ ಎಲ್ಲ. ದಾದಿಯವರ ಜೊತೆ ಅನುಭವವನ್ನ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾವೇನ್ ದಾದಿಯನ್ನ ನೋಡಿದ್ವಿ. ದಾದಿಯವ್ರ 1952-53 ಅಲ್ಲಿ ದಾದಿಯವ್ರನ್ನ, ಹೃದಯ ಪುಷ್ಪ ದಾದಿಯವ್ರನ್ನ ಕಳಿಸಿದ್ರು ಇಲ್ಲಿ. ಆ ಟೈಮ್ ಅಲ್ಲಿ ಸಮಯ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬೆಗ್ಗರಿ ಪಾರ್ಟಿನ ಟೈಮ್ ನಡೀತಿತ್ತು. ಬಾಬಾ ಅವ್ರು ಹೇಳಿದ ತಕ್ಷಣ ದಾದಿ ಹೇಳಿದ್ರು, ಬಾಬಾ ನಮ್ಗೆ ಅಲ್ಲಿನ ಭಾಷೆ ಗೊತ್ತಿಲ್ಲ, ಯಾರು ನಮ್ಗ್ ಗೊತ್ತಿಲ್ಲ, ಅಲ್ಲೋಗಿ ಏನ್ ಮಾಡುದು ಅಂತ. ಬಾಬಾ ಅವ್ರು ಒಂದೇ ಮಾತು ಹೇಳಿದ್ರು, 5 ರೂಪಾಯಿ ಕೈ ಕೊಟ್ಬಿಟ್ಟು, ಮಗು ನೀನ್ ಕೇವಲ ನನ್ನ ನೆನ್ಪಲ್ಲಿ ಇರು, ಸೇವೆ ಬಾಬಾ ಮಾಡಿಸ್ತಾರೆ, ನೀವು ಮಾಡೋ ಅವಶ್ಯಕತೆ ಇಲ್ಲ, ನೀವು ಮಾಡಬೇಡಿ, ನಾನ್ ಮಾಡ್ತೀನಿ, ಕೇವಲ ನೀನ್ ನನ್ನ ನೆನ್ಪಲ್ಲಿ ಇರು ಅಂತ ಹೇಳಿದ್ರು. ದಾದಿಗೆ ಆ ಮಾತು ಹೃದಯಕ್ಕೆ ನಾಟ್ ಬಿಡ್ತು. ಅಂತ್ಯದಲ್ಲಿ ನಾನು ಈ ಮಾತನ್ನ ನೋಡ್ದೆ ದಾದಿಯವ್ರ ಜೀವನದಲ್ಲಿ. ದಾದಿ ಬಂದಿಲ್ ಕೆಳಗಡೆ ಬೆಂಗಳೂರಲ್ಲಿ ಟ್ರೈನ್ ಇಂದ ಬಂದ್ ಇಳ್ದಾಗ ಅವರ ಲೌಕಿಕ ಸಿಸ್ಟರ್ ಮದ್ವೆ ಆದ್ಮೇಲೆ ಸಿಂಧಿಂದ ಇಲ್ಲಿಗ್ ಬಂದಿದ್ರು. ಸಿಂಧಲ್ಲಿದ್ದಾಗ ಕನೆಕ್ಟೆಡ್ ಆಗಿದ್ರು, ಇಲ್ಲಿ ಬಂದ್ಮೇಲೆ ಕಟ್ ಆಫ್ ಆಗ್ಬಿಟ್ಟಿದ್ರು. ಅವ್ರ ಜೊತೆ ಯಾವುದೇ ಕನೆಕ್ಷನ್ ಇರ್ಲಿಲ್ಲ. ಅವ್ರ ಹತ್ರ ಹೋಗ್ಬೇಕಿತ್ತು, ಕೂಲಿ 5 ರೂಪಾಯಿನೂ ತಗೊಂಡ್ಬಿಟ್ರು ಅವ್ರ ಹತ್ರ. ಸೊ ಕೈಯಲ್ಲಿ ಎಲ್ಲ ಖಾಲಿ. 2 ಸೆಟ್ ಬಟ್ಟೆ ಇತ್ತು. ಏನು ಎಷ್ಟು ಸಾಮಾನ್ ಇರ್ಲಿಲ್ಲ. ಇಷ್ಟು ಸಮಯದ ತಪಸ್ಸೆ ಮತ್ತು ಬಾಬಾ ಅವರ ಪ್ರೀತಿ ಇಷ್ಟು ಇತ್ತು. ಬಾಬಾ ಅವರಿಂದ ದಾದಿಗಳಿಗೆ ಹೆಂಗಿರ್ತಿತ್ತು ಅಂದ್ರೆ, ಬಾಬನ್ ಬಿಟ್ಟು ಹೋಗೋದು ಬಹಳ ಅವ್ರಿಗೆ ಕಷ್ಟ ಅನ್ಸ್ತಿತ್ತು. ಬಾಬನ್ ಬಿಟ್ಟು ಹೋದ್ರೆ ಹೇಗೆ ನಾವು ಬದುಕೋದು ಅಂತ ಬಹಳ ದುಃಖ ಅನ್ಸ್ತಿತ್ತು. ಅಷ್ಟು ಲಗನ ಇತ್ತು ದಾದಿಗಳ್ದು, ಮತ್ತೆ ಅಷ್ಟು ಪ್ರೀತಿ ಇತ್ತು ಬಾಬಾ ಅವ್ರ ಮೇಲೆ. ಬಂದಾಗ ಅವ್ರ ತಂಗಿ ಅವ್ರ ಸಿಸ್ಟರ್ ಮನೆಗ್ ಹೋಗಕ್ಕೂ ಅವ್ರಿಗೇನ್ ಇಷ್ಟ ಇರ್ಲಿಲ್ಲ. ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಹೋಗಿ ಹೊರಗಡೆ ಬಂದ್ಬಿಟ್ರು ಅವ್ರು.
ದಾದಿ ಬೆಂಗಳೂರಿಗೆ ಬಂದಾಗ ಅವ್ರ ಸಿಸ್ಟರ್ ಮನೆಗ್ ಹೋದ್ರು, ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಹೊರಗಡೆ ಬಂದ್ಬಿಟ್ರು ಮನೆಯಿಂದ. ಬೆಳಗ್ಗೆಯಿಂದ ಸಂಜೆವರೆಗೂನು ಊಟನೂ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಇಷ್ಟ ಇರ್ಲಿಲ್ಲ ಅವ್ರಿಗೇನು ತಗೊಳ್ಳಿಕ್ಕೆ. ಏನ್ ದಾದಿ ಸ್ವಲ್ಪ ತಂದಿದ್ರು ಅದನ್ನೇ ತಿಂದ್ರು. ಸಂಜೆ ಆಗ್ತಾ 5-6 ಜನ ಬಂದ್ರು. ಅವ್ರ ದಾದಿಯನ್ನ ನೋಡಿದ್ರು, ಪರಿಚಯ ಇರ್ಲಿಲ್ಲ ಅವ್ರಿಗೆ. ನೀವ್ ಯೋಗ ಕಲಿಸ್ತೀರಾ ಅಂತ ಕೇಳಿದ್ರು. ದಾದಿ ಹೇಳಿದ್ರು, ಹೌದು ನಾವ್ ಕಲಿಸ್ತೀವಿ ಅಂತ. ನೀವ್ ಕಲ್ಸಿದ್ರೆ ನೀವ್ ಇರಕ್ಕೆ ನಾವು ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ನಾವ್ ವ್ಯವಸ್ಥೆ ಮಾಡ್ತೀವಿ ನೀವ್ ಕಲ್ಸೋಂಗಿದ್ರೆ ಅಂತ. ದಾದಿ ಒಳಗಡೆ ಯೋಚನೆ ಮಾಡ್ತಿದ್ರಲ್ಲ, ನಾನ್ ಸೇವೆ ಮಾಡ್ತೀನಿ, ನೀನ್ ಯೋಗ ಮಾಡು ಅಂತ ಬಾಬಾ ಹೇಳಿರೋ ಮಾತ್ ನೆನಪ್ ಬರ್ತಿದ್ರು. ಅವ್ರ ಸಿಸ್ಟರ್ ಏನು ಕೇಳಿರ್ಲಿಲ್ಲ ಅವ್ರನ್ನ, ನೀವ್ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ. ಯಾಕೆಂದ್ರೆ ಅವ್ರ ಅನ್ಕೊಂಡ್ರು ಬಾಬಾ ಎಲ್ಲಾ ಪ್ರಬಂಧ ಮಾಡಿದಾರೆ ಅಂತ. ಅಲ್ಲೋದ್ರೆ ಕಿಚನ್ ಇರ್ಲಿಲ್ಲ, ಸಮಾನು ಇರ್ಲಿಲ್ಲ. 2-3 ದಿನ ಅವ್ರು ಎಲ್ಲಾ ಸೇವೆ ಮಾಡ್ತಾ ಇದ್ರು, ಏನೂ ಇರ್ಲಿಲ್ಲ ಅವ್ರ ಹತ್ರ. ಯಾರು ಯುಗಲ್ ಬರ್ತಿದ್ರಲ್ಲ ಕೇಳ್ಲಿಕ್ಕೆ, ಏನೂನು ಇವ್ರು ಅಡಿಗೆನೂ ಮಾಡ್ಕೊಳ್ತಿಲ್ಲ, ಏನು ಸಾಮಾನು ಇಲ್ಲ ಅಂತ ನೋಡಿದ್ರು. ಅವ್ರು ಕೇಳಿದ್ರು, ನಾವು ಅಡ್ಗೆ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ತಗೊಂಬರೋದಾ ಅಂತ. ದಾದಿ ಏನ್ ಹೇಳಿಲ್ಲ ಮಾಡಿ ಅಂತ. ಮಾತೇರ್ದು ಅಟೆನ್ಷನ್ ಇರುತ್ತಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ಅವ್ರು ಎಲ್ಲ ಸ್ವಲ್ಪ ತಂದಲ್ಲಿ ಇಟ್ರು, ಎಲ್ಲ ದಾದಿಗೆ ಏನ್ ಬೇಕು ಅಂತ. ಒಂದೇ ರೂಮ್ ಇತ್ತು, ಜನರಲ್ ಬಾತ್ರೂಮ್ ಇತ್ತು. ಒಂದು ವಟಾರ ತರ ಇರುತ್ತಲ್ಲ, ಎಲ್ಲಾರ್ದು ಒಂದೇ ಬಾತ್ರೂಮ್ ತರ ಅಲ್ಲಿ, ಆ ತರದ್ರಲ್ಲಿ ಇತ್ತು. ಅವ್ರಿಗೆ ಸಪರೇಟ್ ಏನ್ ಬಾತ್ರೂಮ್ ಇರ್ಲಿಲ್ಲ. ಸ್ವಲ್ಪ ಸಮಯದ ನಂತರ ದಾದಿಗ್ ಬರೀ ನೆನ್ಪಿನ ಮಸ್ತಿ ಇತ್ತು. ಬಾಬಾ ಅವ್ರ ನೆನ್ಪಲ್ಲೇ ಇರ್ತಿದ್ರು. ಏನಾಗತ್ತೆ ಅನ್ನೋದೇನ್ ಯೋಚನೆ ಮಾಡ್ತಾ ಇರ್ಲಿಲ್ಲ. ಒಂದೇ ಬುದ್ಧಿಯಲ್ಲಿ ಇತ್ತು, ನಾನ್ ನೆನಪ್ ಮಾಡ್ಬೇಕು, ಬಾಬಾ ಎಲ್ಲ ಸೇವೆ ಮಾಡ್ತಾರೆ ಅಂತ. ಸ್ವಲ್ಪ ಸಮಯದ ನಂತರ ಬಾಬಾ ಅವರು ಟೆಲಿಗ್ರಾಮ್ ಬಂತು, ಮಮ್ಮ ಬರ್ತಿದ್ದಾರೆ ಅಂತ. ದಾದಿ ಯೋಚನೆ ಮಾಡಿದ್ರು, ಮಮ್ಮ ಬಂದ್ರೆ ನಾನ್ ಏನ್ ಮಾಡ್ಲಿ, ಎಲ್ ಕೂರ್ಸೋದು, ಇಲ್ಲಿ ಏನೂ ಇಲ್ಲ, ಇಂಥ ಜನರಲ್ ಇದ್ರಲ್ಲಿ ಮಮ್ಮನ್ ಹೆಂಗ್ ಕೂರ್ಸೋದು ಅಂತ. ದಾದಿ ನೆನಪ್ ಮಾಡ್ತಾ ಕೂತ್ಕೊಂಡ್ಬಿಟ್ರು. ಬಾಬಾ ನಾನ್ ನೆನಪ್ ಮಾಡಿದ್ರೆ ನೀವೆಲ್ಲಾ ಮಾಡ್ತೀವಿ ಅಂತ, ಮಮ್ಮನ್ ಹೆಂಗಿಡೋದು ಅಂತ ನೆನಪ್ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರು ಬಾಬಾ ಅವ್ರನ್ನ. ದಾದಿದು ಟ್ರಾನ್ಸ್ ಇನ್ ಪಾರ್ಟ್ ಇತ್ತು. ಬಾಬಾ ಅವ್ರಿಗೆ ಟಚ್ ಮಾಡಿದ್ರು, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗು ಅಂತ. ಕಮರ್ಷಿಯಲ್ ಸ್ಟ್ರೀಟ್ ಅನ್ನೋದು ತನ್ನ ಕೈಯಲ್ಲಿ ಬರ್ಕೊಂಡ್ರು. ಅವ್ರ ಕಮರ್ಷಿಯಲ್ ಸ್ಟ್ರೀಟ್ ಎಂದಿದೆ ಅಂತಾನು ಅವ್ರಿಗೆ ಗೊತ್ತಿಲ್ಲ. ಸೊ ನಡೀತಾ ಹೋದ್ರು. ಸ್ವಲ್ಪ ಸಮಯ ನಡೀತಾ ಅಲ್ಲಿ ಒಬ್ರು ವ್ಯಕ್ತಿ ಬಂದ್ರು. ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲಿದೆ ಅಂತ ಕೇಳಿದ್ರು ಅವ್ರನ್ನ. ಇದೇ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳಿದ್ರು ಅವ್ರು. ನಿಮ್ಗೆ ಏನ್ ಬೇಕು ಅಂತ. ನಿಮ್ಗ್ ಗೊತ್ತಿದ್ದಾರೆ, ಮಾತೇಶ್ವರಿ ಬರ್ತಾ ಇದಾರೆ ಅಂತ. ಚೈತನ್ಯದಲ್ಲಿ ಮಾತೇಶ್ವರಿ ಇದಾರೆ, ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರು. ಅವರ ಭಕ್ತರ್ ನಾನಾಗಿದ್ದೀನಿ, ನಿಮ್ಗೇನ್ ಬೇಕು, ಅವ್ರಿಗೇನ್ ಬೇಕೋ ನಾನ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಗೇನ್ ಬೇಡ, ಅವ್ರಿಗೆ ಇರೋದಿಕ್ಕೆ ನಮ್ಗೆ ಮನೆ ಬೇಕು ಅಂತ. ನಂದು ಇದೆ ಮನೆ ಅಂತ ಹೇಳಿದ್ರು ಅವ್ರು. ನಾನು ಎಲ್ಲಾ ಕೊಡ್ತೀನಿ, ಪ್ರಬಂಧನೂ ಮಾಡ್ತೀನಿ, ಎಲ್ಲಿವರೆಗೂ ಅವ್ರು ಇರ್ಬೇಕನ್ಸತ್ತೆ ಆರಾಮಾಗಿರ್ಲಿ ಅಂತ ಹೇಳಿದ್ರು ಅವ್ರು. ಅಂತ ಅವ್ರಿಗೆ ಚಾಬಿ ಕೊಡಕ್ ಹೋದ್ರು. ಫಸ್ಟ್ ತೋರ್ಸಿ ಎಲ್ಲಿದೆ ಅಂತ ಹೇಳಿದ್ರು. ನೋಡಿದ್ರು, ಬಹಳ ಅದು ಒಳ್ಳೆ ಶಾಹಿ ಬಂಗ್ಲಾ ಆಗಿತ್ತು. ಅದನ್ನೆಲ್ಲ ತೋರ್ಸಿದ್ರು. ಆಮೇಲೆ ಹೇಳಿದ್ರು, ಎಲ್ಲಿವರೆಗೂ ಜಗದಂಬ ಇರ್ತಾರೆ ಅಲ್ಲಿವರೆಗೂ ನಾನ್ ಏನೇನು ಇರಕ್ಕೆ ಕಾರು, ಡ್ರೈವರ್ ಎಲ್ಲಾ ಕೊಡ್ತೀನಿ, ಅಡಿಗೆ ಊಟದ್ದೆಲ್ಲಾನು ರೆಡಿ ಮಾಡ್ತೀನಿ, ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಚಾಬಿ ತಗೊಳ್ಳಿ ಅಂತ ಹೇಳಿದ್ರು. 400 ರೂಪಾಯಿ ಡಿಪಾಸಿಟ್ ಮಾಡಿ ಅಂತ ಹೇಳಿದ್ರು. ದಾದಿ ಸರಿ ಅಂತ ಹೇಳಿದ್ರು. ಅವ್ರ ಹತ್ರ 5 ರೂಪಾಯಿಯೂ ಇರ್ಲಿಲ್ಲ, 100 ರೂಪಾಯಿ ಎಲ್ಲಿಂದ ತರ್ತಿದ್ರು. ಬಾಬಾ ನೀವಿದ್ದೀರಾ ಅಂತ ಬರ್ತಾ ಇದ್ರು. ಹೊಸ ದಾರಿ ಅಲ್ವಾ, ಹೊಸ ರೋಡ್ಗಳಲ್ವಾ, ಬೇರೆ ದಾರಿಯಲ್ಲಿ ಹೊಟ್ಟೋದ್ರು. ಅಲ್ಲಿ
ಹೋಗ್ತಾ ಇದ್ದಾಗ ಮೇಲಿಂದ ಕರಾಚಿ ಒಬ್ಬ ಮಾತಾಜಿ ಯಾರು ಬಂಧನದಲ್ಲಿದ್ರು ಅವ್ರು ಅಲ್ಲಿದ್ರು. ಅವ್ರ ಬಾಲ್ಕನಿಯಲ್ಲಿ ಓದಿದ್ರು. ದಾದಿಯನ್ ನೋಡಿ ಕ್ಲಾಪ್ ಮಾಡಿ ಕರೆದ್ರು ಅವ್ರನ್ನ. ಇಲ್ಲಿ ಏನ್ ಮಾಡ್ತಿದೀರಾ, ಹೆಂಗ್ ಬಂದ್ರಿ ನೀವ್ ಇಲ್ಲಿಗೆ ಅಂತ. ದಾದಿ ಎಲ್ಲಾ ಹೇಳಿದ್ಮೇಲೆ ಅವಾಗ ಬನ್ನಿ ಅಂತ ಹೇಳಿದ್ರು ಅವ್ರು. ಬಂಧನ ಇದೆ ಅಂತ ಹೇಳಿದ್ರು. ಆ ಮಾತಾಜಿ 100 ರೂಪಾಯಿ ದಾದಿ ಕೈಗ್ ಕೊಟ್ರು. ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿರ್ಲಿಲ್ಲ ಮಾತಾಜಿ. 100 ರೂಪಾಯಿ ಕೊಟ್ಟು ಆ 100 ರೂಪಾಯಿ ಡೆಪಾಸಿಟ್ ಮಾಡ್ಬಿಟ್ರು ಆ ಸೇಟ್ ಹತ್ರ. ದಾದಿಗೆ ಬಾಬಾ ಅವರು ಪ್ರತಿನಿತ್ಯ ಟಚಿಂಗ್ ಮಾಡಿಸ್ತಿದ್ರು. ಅಲ್ಲೋಗು, ಇಲ್ಲೋಗು, ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗು, ಇದನ್ ಪ್ರಿಂಟ್ ಮಾಡ್ಸು, ಅಲ್ಲಿ ಇದ್ ಮಾಡು ಅಂತ ಡೈರೆಕ್ಷನ್ಸ್ ಬಾಬಾ ಕೊಡ್ತಿದ್ರು. ದಾದಿ ಮಾಡ್ತಾ ಹೋದ್ರು. ಅಷ್ಟು ಸಹಯೋಗ ದಾದಿಗೆ ಸಿಗ್ತಾ ಬಂತು. ಯಾರು ಪರಿಚಯ ಇಲ್ಲ, ಗೊತ್ತಿಲ್ಲ, ಅವರಿಂದ ಸಹಯೋಗ ಸಿಗ್ತಾ ಇತ್ತು. ಅದ್ರಿಂದ ಮಮ್ಮ ಬಂದಾಗ ಇಷ್ಟು ಒಳ್ಳೆ ಪ್ರೋಗ್ರಾಮ್ ನಡೀತು, ಇಷ್ಟು ಜನ ಸೇರಿದ್ರು. ಅಲ್ಲಿಂದ ವಾರಿಸುಗಳು ಬಂದ್ರು, ತಯಾರಾದ್ರು. ಅಲ್ಲಿಂದ ಸೇವೆ ವೃದ್ಧಿ ಸ್ಟಾರ್ಟ್ ಆಯ್ತು. ಅಂದಾಗ ಏನು ಶ್ರೀಮತ ಇದೆ, ದಾದಿ ಯೋಚನೆ ಮಾಡ್ಲಿಲ್ಲ. ಲಾಸ್ಟ್ ವರ್ಗು ನಾನ್ ನೋಡ್ದೆ, ಹೇಗ್ ಆಗತ್ತೆ ಏನಾಗತ್ತೆ ಅನ್ನೋದು ದಾದಿ ಯೋಚನೆ ಮಾಡಿಲ್ಲ. ಈ ರೀತಿ ಸೇವೆಯ ಒಂದು ಸ್ಟಾರ್ಟಿಂಗ್ ಆಯ್ತು. ಆಮೇಲೆ ಮಮ್ಮ ಹೇಳಿದ್ರು, ನೀವೆಲ್ಲಿ ಇರ್ತೀರಲ್ವಾ, ಲಾಸ್ಟ್ ದಿನ ಮಮ್ಮ ಹೇಳಿದ್ರು, ನೀವೆಲ್ಲಿ ಇರ್ತೀರಲ್ಲ ಅದ್ ನಂಗ್ ತೋರ್ಸಿ ಅಂತ. ಒಂದೊಂದ್ ತಿಂಗಳು ಇದ್ರು ಮಮ್ಮ ಬಂದಾಗ. ದಾದಿ ಹೇಳಿದ್ರು, ಅದನ್ ತೋರ್ಸಕ್ ಅವಾಯ್ಡ್ ಮಾಡ್ತಾ ಇದ್ರು. ನಾನ್ ನೋಡ್ದೆ ಹೋಗಲ್ಲ ಅಂತ ಹೇಳಿದ್ರು ಮಮ್ಮ. ನೋಡಿದಾಗ ಮಮ್ಮನ್ಗೆ ಶಾಕ್ ಆಗೋಯ್ತು, ಈ ರೀತಿ ಇದೀರಾ ನೀವು ಅಂತ. ಬಾಬಾ ಅವರು ನಿಮ್ಮನ್ ಕಣ್ಣಲ್ಲಿ ಇಟ್ಕೊಂಡ್ ಪಾಲನೆ ಮಾಡಿದ್ರು. ನಿಮ್ದು ಈ ರೀತಿ ಇದೀರಾ, ಇಲ್ಲಿ ಇರ್ಬಾರ್ದು, ನೀವ್ ಈಗ್ಲೇ ನಡೀರಿ ಅಂತ ಹೇಳಿದ್ರು. ಈ ಸ್ಥಿತಿಯಲ್ಲಿ ನಿಮ್ಮನ್ನ ನಾನ್ ಬಿಡಲ್ಲ ಅಂದ್ರು. ಆಗ ದಾದಿ ಹೇಳಿದ್ರು, ನಾನು ಆ ಬಲಹೀನ ಸೋಲ್ಜರ್ ಅಲ್ಲ, ಬಾಬಾ ಹೇಳಿದಾರೆ ಅಂದಾಗ ನಾನ್ ಸೇವಾ ಮಾಡಿನೇ ಬರ್ತೀನಿ ಅಂದ್ರು. ಅಲ್ಲಿಂದ ಸೇವೆಗಳು ಏನ್ ಸ್ಟಾರ್ಟ್ ಆಯ್ತು, ಏನೆಲ್ಲ ಸೇವೆಗಳಾಯ್ತಲ್ಲ, ಆಗ ಸಾಕ್ಷಾತ್ಕಾರಗಳಿಂದಾನೇ ನಡೀತು. ಬ್ಯಾಂಗ್ಳೂರ್ ಅಷ್ಟು ದೊಡ್ಡದಿರ್ಲಿಲ್ಲ, ಬಹಳ ಸಣ್ಣದಿತ್ತು. ಗ್ರೀನರಿ ಜಾಸ್ತಿ ಇತ್ತು, ಬಹಳ ಥಂಡಿ ಇತ್ತು. ಒಂದೇ ಬೆಡ್ಶೀಟ್ ಇತ್ತು ದಾದಿ ಹತ್ರ. ಕೆಳಗ್ ಹಾಕೊಂಡ್ರೆ ಮೇಲೆ ಹೊದ್ಕೊಳಕ್ ಇರ್ತಿರ್ಲಿಲ್ಲ, ಹೊದ್ಕೊಳಕ್ ಹಾಕಿದ್ರೆ ಕೆಳಗಿಲ್ಲ. ಚಾಯ್ಗುನು ಚಾಯ್ ಪತ್ತಿ ಇದ್ರೆ ಸಕ್ಕರೆ ಇಲ್ಲ ಹಾಲಿಲ್ಲ, ಈ ರೀತಿ ಇರ್ತಿತ್ತು. ಊಟಕ್ಕೂನು ಏನಿರ್ಲಿಲ್ಲ. ಒಂದೊಂದು ಬಾಬಾ ಅವ್ರ ಸಾಕ್ಷಾತ್ಕಾರ ಮಾಡ್ಸಿ, ನನ್ ಮಗು ಹೆಂಗೆ ಮಲ್ಗಿದಾರೆ, ನೀವ್ ಹೆಂಗ್ ಮಲ್ಗಿದೀರಾ ನೋಡಿ ಅಂತ ತೋರ್ಸ್ತಿದ್ರು ಬಾಬಾ. ಈಗಂತೂ ಆ ಶರೀರ ಬಿಟ್ಬಿಟ್ಟಿದಾರ ಮಾತಾಜಿ. ಅವ್ರ ಕಾಟ್ ಮಾಡಿಸ್ಕೊಂಡ್ ಬಂದು ದಾದಿ ಕೊಟ್ರು. ಕೆಲವ್ರಿಗೆ ತೋರ್ಸಿದ್ರು, ನೀವು ಊಟ ಮಾಡ್ತಿದೀರಾ ಹಿಂಗೆ, ನಮ್ ಮಗು ನೋಡ್ ಹೆಂಗಿದಾರೆ ಅಂತ. ಅವರು ರೇಷನ್ ತಂದ್ ಕೊಟ್ರು. ರೇಷನ್ ಕೊಟ್ಟಿರೋ ಮಾತೆ ಅಂತೂ ಈಗ್ಲೂ ಇದಾರೆ. ಅಲ್ಲಿಂದ ಯಾವಾಗ ಶಿಫ್ಟ್ ಆದ್ರು, ಅಲ್ಲಿಂದ ಸೇವಾ ಜಾಸ್ತಿ ಆದ್ಮೇಲೆ ಸ್ವಲ್ಪ ದೊಡ್ಡ ಮನೆ ತಗೊಂಡ್ರು ಸ್ವಲ್ಪ. ಅಲ್ಲಿಂದ ವಿ ಪುರಂ ಶಿಫ್ಟ್ ಆದ್ರು. ಆ ಮನೇನು ಬಹಳ ಸಮಯ ಇದ್ದಿದ್ ಮನೇನು. ಯುಗಲ್ಗೆ ಒಬ್ರಿಗೆ ಸಾಕ್ಷಾತ್ಕಾರ ಮಾಡ್ಸಿದ್ರು. ಮೆಟ್ಲಿಂದ ಇಳಿದು ಬಾಬಾ ಬಂದ್ ಅವ್ರ ಮನೇಲಿ ಕುತ್ಕೊಂಡ್, ನನ್ನ ಮಗುನ ಕರ್ಕೊಂಡ್ ಬನ್ನಿ, ಇಲ್ ಬಂದ್ ಕೂರ್ಸಿ ಅಂತ ಬಾಬಾ ಹೇಳಿದ್ರು ಅವ್ರಿಗೆ. ಆಗ ಬೆಳಗ್ಗೆ ಅವ್ರ ದಾದಿ ಹತ್ರ ಹೋಗಿ ಅಲ್ಲಿಂದ ಕರ್ಕೊಂಡ್ ಬರಕ್ಕೆ, ನೀವ್ ಬನ್ನಿ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ನಾವ್ ಮನೆ ಮಾಡಿಸ್ಕೊಡ್ತೀವಿ, ನೀವ್ ಅಲ್ ಬಂದ್ ಸೇವೆ ಮಾಡಿ. ಈಗ ಸದ್ಯಕ್ಕೆ ನಮ್ ಮನೆಯಲ್ಲೇ ಒಂದ್ ರೂಮಲ್ಲಿ ಇರಿ, ಎಲ್ಲಾ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗ ಸದ್ಯಕ್ಕೆ ಅಂತ. ಅಲ್ಲಿಂದ ದಾದಿನ ವಿ ಪುರಂಗೆ ಕರ್ಕೊಂಡ್ ಬಂದ್ರು. ಅಂತ್ಯದ್ವರ್ಗೂ ದಾದಿ ಅಲ್ಲಿರ್ತಾ ಸೇವೆ ಮಾಡಿದ್ರು. ಅದು ಸಣ್ಣ ಮನೆ ಆಗಿತ್ತು, ದೊಡ್ಡ ಹಾಲ್ ಇತ್ತು ಸ್ವಲ್ಪ, ಮತ್ತೆ ಒಂದ್ ಬಾಬನ್ ರೂಮ್ ಇತ್ತು, ಒಂದ್ ಸಣ್ಣ ದಾದಿ ರೂಮು, ಒಂದ್ ಕನ್ಯೆ ರೂಮು, ಇಷ್ಟೇ ಇತ್ತು ಅಲ್ಲಿ.
ಸಣ್ಣ ಸಣ್ಣದು ಒಂದು ವಿಸಿಟಿಂಗ್ ಸ್ಪೇಸ್ ಇತ್ತು. ಅಲ್ಲಿಂದ ಏನ್ ಸೇವೆಗಳು ಸ್ಟಾರ್ಟ್ ಆಯ್ತು, ಇಷ್ಟು ವಿಸ್ತಾರ ಈ ಸೇವೆ ಏನಿದೆ ಎಲ್ಲ ಇಡೀ ಸೌತಿನ ಸೇವೆ ಒಂದು ಆತ್ಮ ದಾದಿಯವರು. ಅದರ ಕಾರಣ ಏನಂದ್ರೆ ನಾನ್ ದಾದಿಯವ್ರನ್ನ ಹತ್ರದಿಂದ ನೋಡ್ದಾಗ ದಾದಿಯವ್ರ ಲಗನ್ ಮತ್ತೆ ಪ್ರೀತಿ ಬಾಬೋರ್ ಪ್ರತಿ ಮತ್ತೆ ಶ್ರೀಮತ ಅಂದಾಗ ಶ್ರೀಮತ ಬಿಟ್ಟು ಬೇರೆ ಎಕ್ಸ್ಟ್ರಾ ಯೋಚನೆ ಮಾಡ್ತಿರ್ಲಿಲ್ಲ. ಎಷ್ಟು ಸ್ಟ್ರಿಕ್ಟ್ ದಾದಿ ನಮ್ಮೆಲ್ಲರಿಗೂ ಪಾಲನೆಯನ್ನ ಕೊಟ್ರು, ಹಂಗೆ ನಡ್ಸಿದ್ರು. ರಾಖಿಯಲ್ಲೂ 5:30 ಹಂಗ್ ಕುತ್ಕೊಂಡ್ರೆ 11:30 12:30ಗೆ ಎದ್ದೊಳ್ತಿದ್ರು, ಕೆಳಗ್ ಕುತ್ಕೊಳ್ತಿದ್ರು ರಾಖಿ ಕಟ್ಟಕ್ಕೆ. ಅಷ್ಟು ಲವ್ಲಿನ ಸ್ಥಿತಿ ದಾದಿದಿತ್ತು. ಬಾಬಾನೇ ಅವ್ರ ಕಣ್ಣುಗಳಲ್ಲಿ ಕಾಣಿಸ್ತಿದ್ರು. ನಮ್ಗಂತೂ ಗೊತ್ತಿರ್ತಿತ್ತು, ನಾವ್ ಹಾರ್ ಬಿಡ್ತಿದ್ವಿ ದೃಷ್ಟಿ ತಗೊಳ್ತಾ ಆದ್ರೆ ಹೊಸಬ್ರುನು ಬರ್ತಿದ್ದಾಗ ದಾದಿ ಮುಂದೆ ರಾಖಿ ಕಟ್ಟಿಸ್ಕೊಳಕ್ಕೆ ಅವರು ಮುಳುಗೋಗ್ತಿದ್ರು ಅದ್ರಲ್ಲಿ, ಅವ್ರಿಗೆ ಎಬ್ಬಿಸ್ಬೇಕಾಗ್ತಿತ್ತು. ಇಷ್ಟು ಬಾಬಾ ಪ್ರತಿ ಪ್ರೀತಿ ದಾದಿದ್ ಇರ್ತಿತ್ತು, ಇಷ್ಟು ಲಗನ್ನ. ಬಾಬೋರ್ ಕಣ್ಣುಗಳಲ್ಲಿ ಸಮಾವೇಶ ಮಾಡ್ಕೊಂಡ್ಬಿಟ್ಟಿದ್ರು ದಾದಿ. ಅವ್ರ ಕಣ್ಣಲ್ಲಿ ಯಾರ್ ದೃಷ್ಟಿ ತಗೊಂಡ್ರು ಮುಳ್ಗೋಗ್ತಿದ್ರು. ರಾತ್ರಿ ಕೂತ್ಕೊಳ್ತಿದ್ರು 9 ಗಂಟೆ ದಾದಿ 11 12 ಗಂಟೆ, ಒಂದೊಂದ್ಸತಿ ಬೆಳಗ್ಗೆ ಅಮೃತ ವೇಳೆ ಆಗ್ಬಿಡ್ತಿತ್ತು. ಹೇಳ್ತಾ ಯಜ್ಞದ ಮಾತುಗಳನ್ನ, ಅನುಭವದ ಮಾತುಗಳನ್ನ ಹೇಳ್ತಿದ್ರು, ಅದ್ರಲ್ಲೇ ಮುಳುಗೋಗ್ತಿದ್ರು. ಕೇಳ್ತಾ ನಾವು ಮುಳುಗೋಗ್ತಿದ್ವಿ. ಬಾಬಾ ಅವ್ರ ಹೆಂಗ್ ಯಜ್ಞದ ಸ್ಥಾಪನೆ ಮಾಡಿದ್ರು, ಮತ್ತೆ ಪುಷ್ಪಮಣಿ ದಾದಿಯಲ್ಲಿ ಬಂದ್ರು, ಭಗವಂತನ ಸ್ಥಾಪನೆ ಏನು ಅಂತ ತೋರ್ಸಿದ್ರು. ಮತ್ತೆ ಬಾಬಾ ಅವ್ರ ಮೇಲಿನ ನಿಶ್ಚಯದ ದೃಢತೆ ಏನಿದೆ ಅಲ್ವಾ, ಅದು ದಾದಿ ಅವರು ಯಜ್ಞದಲ್ಲಿ ನಡೆದಿರುವಂತ ಮಾತುಗಳನ್ನ ತಿಳಿಸ್ತಿದ್ರು. ಯಾವ ಕಾರಣದಿಂದ ನಮ್ಮ ಫೌಂಡೇಶನ್ ಪಕ್ಕಾ ಮಾಡಿದ್ರು ದಾದಿ, ಇದು ಭಗವಂತನ ಸ್ಥಾಪನೆ ಆಗಿದೆ, ನಮ್ದು ನಡೆಸಬಾರ್ದು ಅಂತ. ಮಮ್ಮನ ಅನೇಕ ಮಾತುಗಳನ್ನು ದಾದಿ ಈ ರೀತಿ ತಿಳಿಸ್ತಿದ್ರು. ಮಮ್ಮ ಅವ್ರದಿಷ್ಟು ಅಟಲ ವಿಶ್ವಾಸ ಬಾಬಾ ಅವರ ಪ್ರತಿ ಏನೆಲ್ಲ ಎರಡು ಮಾತು ನಿಮ್ ಮುಂದೆ ಶೇರ್ ಮಾಡಕ್ ಇಷ್ಟ ಪಡ್ತೀನಿ. ಎಲ್ಲಾ ಕಚೇರಿ ಆದ್ಮೇಲೆ 10 ಗಂಟೆಗೆ ಮಮ್ಮಾಗ್ ಹೇಳಿದ್ರು 100 ರಜಾಯಿ ಆಗ್ಬೋದಾ ಬೆಳಗ್ಗೆ ಅಷ್ಟೊತ್ತಿಗೆ, ಜಿ ಬಾಬಾ ಅಂತ ಹೇಳಿದ್ರು. ಬೇರೆ ಶಬ್ದ ಏನ್ ಹೇಳಿಲ್ಲ, ಬಾಬಾ ಹೇಳಿ ಹೋದ್ರು. ಮಮ್ಮ ಹಾ ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ರು ಮಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ಹೆಂಗಾಗತ್ತೆ ಅಂತ. ಈಗಂತೂ 10 ಗಂಟೆ ಆಗಿದೆ ಅಂತ. ನೀವೆಲ್ಲರೂ ಹೋಗಿ ಮಲ್ಕೊಳ್ಳಿ, ನಾನ್ ಮಾಡ್ತೀನಿ ಅಂದ್ರು ಮಮ್ಮ. ಮಮ್ಮ ಕೂತಾಗ ಬೇರೆಯವ್ರು ಹೆಂಗ್ ಮಲಗ್ತಾರೆ, ಎಲ್ಲರೂ ಕೂತಾಗ 10 ರಜಾಯಿ ಆಯ್ತು. ಮಮ್ಮ ಹೇಳ್ಬೋದಿತ್ತಲ್ಲ ನಾಳೆ ಮಾಡ್ತೀವಿ ಅಂತ, ಆದ್ರೆ ಮಮ್ಮ ಹೇಳ್ಲಿಲ್ಲ. ದಾದಿಗಳು ಮಮ್ಮ ಹೇಳಿದ್ರು ಯಾರು ಡೈರೆಕ್ಷನ್ ಕೊಡ್ತಿದ್ದಾರೆ, ಭಗವಂತ ಹೇಳ್ತಿದ್ದಾರೆ ಅಂದ್ರೆ ಅದಾಗತ್ತೆ ಅಂತ ನಾವು ಮಾಡ್ಬೇಕು. ಹೆಂಗಾಗತ್ತೆ ಏನಾಗತ್ತೆ ಅಂತ ಕ್ವೆಶ್ಚನ್ಸ್ ಬರ್ಬಾರ್ದು ನಮ್ಗೆ ಅಂತ ಹೇಳೋರು. ದಾದಿ ನಮ್ಗೆ ಮಾತುಗಳನ್ನ ಪದೇ ಪದೇ ಪಕ್ಕಾ ಮಾಡಿಸ್ತಿದ್ರು. ಬಾಬಾ ಅವ್ರದ್ದು ಏನ್ ಆಜ್ಞೆ ಸಿಗತ್ತೆ ಅದ್ರಲ್ಲಿ ಪ್ರಶ್ನೆ ಮಾಡ್ಬೇಡಿ, ಡೌಟ್ ಮಾಡ್ಬೇಡಿ. ಮಮ್ಮ ಇವತ್ತು ಎಲ್ಲರಿಗೂ ಆಪಲ್ ತಿನ್ಸೋಣ ಅಂತ ಹೇಳಿದ್ರು. ಮಮ್ಮ ಹೇಳಿದ್ರು ಓಕೆ. ಅದು ಗುರುವಾರ ಆಗಿತ್ತು.
ಮಮ್ಮ ಕಿಚನ್ಗೆ ಹೋದ್ರು. ಬಾಬಾ ಹೇಳಿದ್ರು ಆಪಲ್ ತಿನ್ಸ್ತೀವಿ, ಆದ್ರೆ ಇಷ್ಟೆಲ್ಲ ಮಕ್ಳಿದ್ದಾರೆ. ಬೋಲಿ ದಾದಿಗ್ ಹೇಳ್ದಾಗ ನಾಷ್ಟೆಗೂ ಏನು ಇಲ್ಲ ಅಂತ ಹೇಳಿದ್ರು. ಬೋಲಿ ದಾದಿ ಎಲ್ಲ ಖಾಲಿ ಆಗಿದೆ, ಏನ್ ಮಾಡೋದು ಅಂತ. ಮಮ್ಮ ಏನು ಹೇಳಿಲ್ಲ ಅದನ್ ಕೇಳಿ. ಮಮ್ಮ ಯೋಗದಲ್ಲಿ ಕೂತ್ಬಿಟ್ರು. ಯೋಗದಲ್ಲಿ ಕೂತಾಗ ಭಗವಂತ ಹೇಳ್ತಿದ್ದಾರೆ ಅಂದ್ರೆ ಅವ್ನ್ ನೋಡ್ತಿದ್ದಾನೆ ಅಂತ. ಒಂದ್ 5-7 ನಿಮಿಷದ ನಂತರ ದೊಡ್ಡ ದೊಡ್ಡ ಬುಟ್ಟಿ ತಗೊಂಡ್ ಬಂದ್ರು ಫ್ರೆಶ್ ಆಪಲ್ಸ್ ಅನ್ನ. ಮಮ್ಮ ಕೇಳಿದ್ರು ಅವ್ರನ್ನ, ಎಲ್ಲ ಇಟ್ಟಾಗ ಬೋಲಿ ದಾದಿನೂ ಆಶ್ಚರ್ಯ ಪಟ್ರು. ಆಗ ಬೋಲಿ ದಾದಿಗ್ ಮಮ್ಮ ಹೇಳಿದ್ರು ಭಗವಂತ ನೋಡ್ತಿದಾರಲ್ಲ, ಅವ್ರು ಹೇಳಿದಾರೆ ಅಂದ್ರೆ ಅವ್ರು ನೋಡ್ತಿದಾರೆ, ಅವ್ರಿಗೆ ಗೊತ್ತಿದೆ ಅಲ್ಲ, ಆದ್ರಿಂದಾನೇ ಅವ್ರು ಹೇಳ್ತಿದ್ದಾರೆ ಅಂತ. ಸೊ ಮಮ್ಮ ಎಲ್ಲ ರೆಡಿ ಮಾಡಿ ತಗೊಂಡೋಗ್ ಭೋಗ ಇಟ್ರು. ಎಲ್ಲಾ ಮಕ್ಳಿಗೂ ಒಂದ್ ಫುಲ್ ದೊಡ್ಡ ದೊಡ್ಡ ಆಪಲ್ ಕೊಟ್ರು. ಅದೇ ನಾಷ್ಟ. ಇದು ಮೂಲ ಮಾತ. ಬಾಬಾ ಪ್ರತಿ ಮಗುವಿನ ಪಾಲನೆ. ಯಜ್ಞದ ಮಾಲೀಕ ಶಿವ ಬಾಬಾ ಆಗಿದ್ದಾರೆ. ಅವರ ಒಂದು ಪಾಲನೆ ಹೇಗಿದೆ ಮಕ್ಕಳದು, ಅವರನ್ನ ನಿರ್ವಿಘ್ನವಾಗಿಡೋದು, ಅವ್ರ ಉನ್ನತಿಯ ಮಾತು, ಇದೆಲ್ಲ ಬಾಬೋರ ಜವಾಬ್ದಾರಿ ಆಗಿದೆ. ನಾವು ಯೋಚನೆ ಮಾಡೋ ಮಾತಿಲ್ಲ. ಮುರಳಿಯಲ್ಲೂ ಬಾಬಾ ಹೇಳ್ತಾರಲ್ಲ, ಎಲ್ಲರ ಟೆಸ್ಟ್ ಪೇಪರ್ ತಗೊಳ್ಳಿಕ್ಕೆ ದಾದಿ ಹೇಳ್ತಿದ್ರು, ಮಜ್ಜಿಗೆ ಮತ್ತೆ ರೊಟ್ಟಿ, ದಪ್ಪನೆಯ ರೊಟ್ಟಿ. ದಮ ಪೇಷಂಟ್ಸ್ ಯಾರಿದ್ರು ಅಂದ್ರೆ ಆಸ್ತಮಾ ಪೇಷಂಟ್ಸ್ ಮಜ್ಜಿಗೆ ಕುಡಿಯೋದು ಅದ್ರ ಜೊತೆ ಅಂದ್ರೆ ಕಷ್ಟ ಅಲ್ವಾ. ನಿಶ್ಚಯ ಬುದ್ಧಿ ಯಾರಿದ್ರು ಅದನ್ನ ತಿನ್ನೋದ್ರಿಂದ ಸರಿ ಹೋಯ್ತು. ಸಂಶಯ ಬುದ್ಧಿಯವರು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡ್ ಬಿಟ್ಟೆ ಹೊಟ್ಟೋದ್ರು. ಸೊ ಪ್ರತಿ ಒಂದು ಮಾತಿನ ನಿಶ್ಚಯದ ಪೇಪರ್ ಅನ್ನ ಬಾಬಾ ತಗೊಂಡ್ರು. ಆದಿಯಲ್ಲಿ ದಾದಿ ಬಂದ್ರಲ್ಲ, ಯಾರು ಹೇಳಿದ್ದಾರೆ ಇಲ್ಲಿ ಭಗವಂತ ಬಂದಿದ್ದಾರೆ ಅಂತ? ಭಗವಂತನೂ ಇಲ್ಲ, ಯಾರು ಇಲ್ಲ, ಹೋಗಿ ಇಲ್ಲಿಂದ ಮನೆಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಅಂತ ದಾದಿ ಹೇಳ್ತಿದ್ರು. ದಾದಿಗಳು ಬಾಬಾ ಅವ್ರ ಮುಂದೆ ಹೇಳಿದ್ರು, ನೀವೇನ್ ಹೇಳಿದ್ರುನು ನಾವು ಇಲ್ಲಿಂದ ಅಲ್ಗಾಡಲ್ಲ, ನಮ್ಗ್ ಗೊತ್ತಿದೆ ನಿಮ್ಮಲ್ಲಿ ಭಗವಂತ ಬಂದಿದ್ದಾರೆ ಅಂತ. ಅವರೇ ಕರಿತಿದ್ದಾರೆ, ನೀವೇನೇ ಮಾಡಿದ್ರು ನಾವ್ ಇಲ್ಲಿಂದ ಹೋಗಲ್ಲ ಅಂತ. ಈ ರೀತಿ ಪ್ರತಿಯೊಂದು ಪೇಪರು ನಿಶ್ಚಯ ಬುದ್ಧಿಯಿಂದ ಪ್ರತಿಯೊಂದು ಪೇಪರ್ ಅನ್ನ, ಇದು ಭಗವಂತನ ಸ್ಥಾಪನೆ ಆಗಿದೆ, ಭಗವಂತ ಬಂದಿದ್ದಾರೆ, ಅವರ ಆಧಾರದ ಮೇಲೆ ನಾವು ನಡೀತಿದೀವಿ. ಈ ರೀತಿ ಸೇವೆಯಲ್ಲಿ ದಾದಿ ಇಷ್ಟು ನಮ್ಮನ್ನೆಲ್ಲ ಪಕ್ಕ ಮಾಡಿದ್ರು. ಸಣ್ಣ ಸಣ್ಣ ಮಾತಲ್ಲೂ ಭೋಗ ಎಷ್ಟು ಶ್ರದ್ಧದಿಂದ ಪ್ರೀತಿಯಿಂದ ಇಡ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಹೇಗ್ ನಡಿಬಾರ್ದು, ನಡ್ಕೋಬೇಕು, ಪ್ರತಿಯೊಂದು ಯಜ್ಞದ್ದು ಆದಿಯ ಮಾತುಗಳೇನಿದೆ ಹಿಸ್ಟ್ರಿ ಈ ರೀತಿ ತಿಳಿಸ್ಕೊಡ್ತಿದ್ರು. ಹೇಳ್ತಾ ಹೇಳ್ತಾ ನಮ್ಮನ್ನ ಹಾರಿಸ್ಬಿಡ್ತಿದ್ರು. ದಾದಿ ಹಿಂಗ ಶರೀರ ಬಿಡ್ತಾರ ಬಾಬಾ ಬಂದಾಗ, ಆ ರೀತಿ ನಮ್ಮನ್ನ ಹಾರಿಸ್ಬಿಡ್ತಿದ್ರು.